Hello my dear students, welcome to my PU Chemistry YouTube channel. Myself Srinivas, lecturer in chemistry, working in Government PU College, Hanagodu, Mysore district. So ನಾವು ಲಾಸ್ಟ್ ಕ್ಲಾಸಲ್ಲಿ ಸೊಲ್ಯೂಷನ್ ಚಾಪ್ಟರ್ದು ಎಂಡ್ ಪೋರ್ಷನ್ಗೆ ಬಂದಿದ್ವಿ ಅಲ್ವಾ. ಸೊ ಇವತ್ತು ನ್ಯೂಮರಿಕಲ್ಸ್ ಮಾಡೋಣ. ಬಟ್ ನ್ಯೂಮರಿಕಲ್ಸ್ ಮಾಡೋದಕ್ಕಿಂತ ಮುಂಚೆ ನಿಮಗೊಂದಷ್ಟು ಎಕ್ಸ್ಟ್ರಾ ಇನ್ಫಾರ್ಮೇಷನ್ಸ್ ಕೊಡಬೇಕು ಅಂತ ಅನಿಸ್ತಾ ಇದೆ ಯಾವುದ್ರ ಬಗ್ಗೆ ಸೊಲ್ಯೂಷನ್ಸಲ್ಲಿ. ಏಕೆಂದರೆ ಕೆಲವು ಸಲ ನಾವು ಈಗ ನೋಡಿ ನಾನ್ ಐಡಿಯಲ್ ಸೊಲ್ಯೂಷನ್ ವಿತ್ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಡಿವಿಯೇಷನ್ಸ್ ಬಗ್ಗೆ ನೀವು ಆಲ್ರೆಡಿ ಕಲ್ತಿದ್ದೀರಾ ಅಲ್ವಾ. ಸೊ ಅಲ್ಲಿ ಒಂದು ಟ್ರಿಕಿ ಕ್ವಶನ್ಸ್ ಬರ್ತಾ ಇರುತ್ತೆ. ಏನು ಈಗ ನಿಮಗೆ ಎಕ್ಸಾಮಲ್ಲಿ ಅವರು ನಾನ್ ಐಡಿಯಲ್ ಸೊಲ್ಯೂಷನ್ಸ್ ವಿತ್ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಡಿವಿಯೇಷನ್ಸ್ಗೆ ಎಕ್ಸಾಂಪಲ್ಸ್ ಕೊಡಿ ಅಂದಾಗ ನೀವು ಈಸಿಯಾಗಿ ಒಂದಷ್ಟು ಎಕ್ಸಾಂಪಲ್ಸ್ನ ಮೆಮೊರೈಸ್ ಮಾಡಿ ಇಟ್ಕೊಂಡು ಅದನ್ನು ಬರಿಬೋದು, ದಟ್ ಈಸ್ ಓಕೆ ಅಲ್ವಾ. ಆದರೆ ಪ್ರಾಬ್ಲಮ್ ಏನಾಗುತ್ತೆ ಅಂದರೆ ಅವರು ಎಕ್ಸಾಂಪಲ್ಸ್ನ ಕೊಟ್ಬಿಟ್ಟು ಇದು ಪಾಸಿಟಿವ್ ಡಿವಿಯೇಷನ್ ಆಗುತ್ತಾ ನೆಗೆಟಿವ್ ಡಿವಿಯೇಷನ್ ಆಗುತ್ತಾ ಅಂತ ಕೇಳಿದಾಗ ಸ್ವಲ್ಪ ನಿಮಗೆ ಕನ್ಫ್ಯೂಷನ್ಸ್ ಆಗುವಂಥ ಚಾನ್ಸಸ್ಸು ಅಲ್ಲಿ ಇರ್ತದೆ, ಓಕೆನಾ. ಸೊ ಕೆಲವು ಸಲ ಒಂದು ಐಡಿಯಾ ಮೇಲೆ ನಾವು ಅದನ್ನು ಡಿಸೈಡ್ ಮಾಡ್ಬೋದು. ಹೇಗೆ, ಎಲ್ಲಿ ಹೈಡ್ರೋಜನ್ ಬಾಂಡು ಬ್ರೇಕ್ ಆಗ್ತಿರುತ್ತೋ, ಎರಡು ಲಿಕ್ವಿಡನ್ನು ನೀವು ಮಿಕ್ಸ್ ಮಾಡಿದಾಗ ಹೈಡ್ರೋಜನ್ ಬಾಂಡ್ ಬ್ರೇಕಿಂಗ್ ಆಗ್ತಿದ್ರೆ ಅದು ಪಾಸಿಟಿವ್ ಡಿವಿಯೇಷನ್ನು, ಹೈಡ್ರೋಜನ್ ಬಾಂಡು ಫಾರ್ಮ್ ಆಗ್ತಿದ್ರೆ ನೆಗೆಟಿವ್ ಡಿವಿಯೇಷನ್ ಅನ್ನೋ ಒಂದು ಕಾನ್ಸೆಪ್ಟ್ ಇದೆ. ಸೊ ಹೈಡ್ರೋಜನ್ ಬಾಂಡ್ ಫಾರ್ಮೇಷನ್ ಬಗ್ಗೆ ಯಾರಿಗೆ ಚೆನ್ನಾಗಿ ಐಡಿಯಾ ಇರುತ್ತೋ ಅವರು ಅದನ್ನು ಐಡೆಂಟಿಫೈ ಮಾಡ್ಬೋದು. ಹಾಗಿದ್ರೆ ಹೈಡ್ರೋಜನ್ ಬಾಂಡ್ ಫಾರ್ಮೇಷನ್ ಬಗ್ಗೆ ಒಂದು ಸ್ವಲ್ಪ ಐಡಿಯಾ ಇಲ್ಲ ಅಂದರೆ ಹೇಗೆ ಐಡೆಂಟಿಫೈ ಮಾಡೋದು, ಅದಕ್ಕೊಂದಷ್ಟು ಟ್ರಿಕ್ಸನ್ನು ಹೇಳಿ. ಆಮೇಲೆ ಆಸ್ಮೋಸಿಸ್ ಪ್ರೋಸೆಸ್ಸು ನಿಮಗೆ ಎಲಿವೇಷನ್ ಆಫ್ ಬಾಯ್ಲಿಂಗ್ ಪಾಯಿಂಟ್ ಹೇಗಾಗುತ್ತೆ ಅನ್ನೋದಕ್ಕೆ ರಿಯಲ್ ಎಕ್ಸಾಂಪಲ್ ಕೊಟ್ಟಿದೆ, ಹೌದಾ. ಹಾಗೆ ಡಿಪ್ರೆಷನ್ ಆಫ್ ಫ್ರೀಸಿಂಗ್ ಪಾಯಿಂಟ್ ಆಗೋದಕ್ಕೂ ಕೂಡ ತುಂಬ ರಿಯಲ್ ಎಕ್ಸಾಂಪಲ್ ಕೊಟ್ಟಿದ್ವಿ. ಆದರೆ ಆಸ್ಮೋಸಿಸ್ಗೂ ಕೂಡ ಒಂದಷ್ಟು ರಿಯಲ್ ಎಕ್ಸಾಂಪಲ್ಸ್ನ ಕೊಡೋಣ ಅಂತ ಹೇಳ್ಬಿಟ್ಟು ಅದಕ್ಕೆ ಎಕ್ಸಾಂಪಲ್ಸ್ನ ಕೊಟ್ಟು ಆಮೇಲೆ ನ್ಯೂಮರಿಕಲ್ಸ್ನ ನಾವು ಸ್ಟಾರ್ಟ್ ಮಾಡೋಣ, ಓಕೆನಾ. ಈಗ ಇಲ್ಲಿ ನೋಡಿ, ಪಾಸಿಟಿವ್ ಮತ್ತು ನೆಗೆಟಿವ್ ಡಿವಿಯೇಷನ್ಸು ಕೆಲವು ಎಕ್ಸಾಂಪಲ್ಸ್ ಕೊಟ್ಟಾಗ ಹೇಗೆ ಐಡೆಂಟಿಫೈ ಮಾಡೋದು, ಒಂದುವೇ ನಾನು ಆಲ್ರೆಡಿ ಹೇಳಿದೆ ಆನ್ ದ ಬೇಸ್ ಆಫ್ ಹೈಡ್ರೋಜನ್ ಬಾಂಡಿಂಗ್. ಅದಲ್ಲದೆ ಹೇಗೆ ಐಡೆಂಟಿಫೈ ಮಾಡೋದು ಅಂತ ಕೇಳೋದಾದರೆ ಎನಿ ಆ್ಯಸಿಡ್, ಓಕೆನಾ. ಎರಡು ಥರ ಇದೆ ಆ್ಯಸಿಡ್ಸು, ಆರ್ಗ್ಯಾನಿಕ್ ಆ್ಯಸಿಡ್ಸು ಮತ್ತು ಇನ್ಆರ್ಗ್ಯಾನಿಕ್ ಆ್ಯಸಿಡ್ಸು. ಈಗ ಆರ್ಗ್ಯಾನಿಕ್ ಆ್ಯಸಿಡ್ ಅಂದರೆ ಅಸಿಟಿಕ್ ಆ್ಯಸಿಡ್ ಗೊತ್ತಿದೆ ಅಂತ ಅನ್ಕೋತೀನಿ ಅಲ್ವಾ, ಅಸಿಟಿಕ್ ಆ್ಯಸಿಡ್. ಹಾಗೆ ಇನ್ಆರ್ಗ್ಯಾನಿಕ್ ಆ್ಯಸಿಡ್ಸ್ ಅಂದರೆ HNO3, H2SO4, ಈ ಥರ ಎನಿ ಆ್ಯಸಿಡ್ ಜೊತೆಗೆ ಬೇರೆ ಇನ್ನೊಂದು ಲಿಕ್ವಿಡನ್ನು ಕೊಟ್ಟಿದ್ರೆ, ಆ್ಯಸಿಡ್ ವಿತ್ ಎನಿ ಅದರ್ ಕಾಂಪೌಂಡ್ ಬಗ್ಗೆ ಕೊಟ್ಟಿದ್ರೆ ಅಥವಾ ಎನಿ ಲಿಕ್ವಿಡ್ ಕೊಟ್ಟಿದ್ರೆ ಆ ಮಿಕ್ಸ್ಚರ್ಸ್ ಏನಾಗಿರುತ್ತೆ ಅಂದರೆ ನಿಮಗೆ ನೆಗೆಟಿವ್ ಡಿವಿಯೇಷನ್ಸ್ಗೆ ಎಕ್ಸಾಂಪಲ್ಸ್ ಆಗ್ತದೆ. ನೆನ್ಪಿಟ್ಕೊಳ್ಳಿ, ಯಾವುದಾದ್ರು ಒಂದು ಕಾಂಪೌಂಡ್, ಬೇರೆ ಕಾಂಪೌಂಡ್ ಯಾವುದೋ ಇದೆ ಬಟ್ ಅದ್ರ ಜೊತೆಗೆ ಆ್ಯಸಿಡ್ ಇದೆ ಅಂತ ಇದ್ದರೆ, ಅಂದರೆ ಈ ಥರ ಅಸಿಟಿಕ್ ಆ್ಯಸಿಡು, ನೈಟ್ರಿಕ್ ಆ್ಯಸಿಡ್, ಈ ಥರ ಆ್ಯಸಿಡ್ ಇದೆ ಅಂದರೆ ನೀವು ಅದನ್ನು ನೆಗೆಟಿವ್ ಡಿವಿಯೇಷನ್ ಅಂತ ಹೇಳಿ ಐಡೆಂಟಿಫೈ ಮಾಡ್ಬೋದು. ಇದೊಂದು ಟ್ರಿಕ್ ನೆನ್ಪಿಟ್ಕೊಳ್ಳಿ, ಓಕೆ. ಆ್ಯಂಡ್ ಅನದರ್ ಒನ್, ಅನಿಲಿನ್ ಜೊತೆಗಿದ್ರೆ, ಓಕೆನಾ. ಅನಿಲಿನ್ ಜೊತೆಗೆ ಬೇರೆ ಯಾವುದಾದ್ರೂ ಒಂದು ಕಾಂಪೌಂಡನ್ನು ಮಿಕ್ಸ್ ಮಾಡಿದರೆ, ಅನಿಲಿನ್ ಅಂದರೆ ಗೊತ್ತಿದೆ ಅಲ್ವಾ ನಿಮಗೆ, ಏನು ಅನಿಲಿನ್ ಅಂದರೆ ಬೆನ್ಸಿನ್ ರಿಂಗ್ ಮೇಲೆ NH2 ಗ್ರೂಪ್ ಅಟ್ಯಾಚ್ ಆಗಿದ್ರೆ ಅದನ್ನು ಅನಿಲಿನ್ ಅಂತ ಹೇಳಿ ನಾವು ಕರಿತೀವಿ, ಹೌದಲ್ವೇನ್ರಪ್ಪ. ಸೊ ಅನಿಲಿನ್ ಜೊತೆಗೆ ನಿಮ್ಗೆ ಯಾವುದಾದ್ರು ಒಂದು ಬೇರೆ ಕಾಂಪೌಂಡನ್ನು ಮಿಕ್ಸ್ ಮಾಡಿ ಕೊಟ್ಟು ಇದು ಯಾವ ಡಿವಿಯೇಷನ್ ಆಗುತ್ತೆ, ನೆಗೆಟಿವಾ ಪಾಸಿಟಿವಾ ಅಂತ ಕೇಳಿದ್ರೆ ನೀವು ಅದಕ್ಕೂ ಕೂಡ ಏನು ಮಾಡ್ಬೋದು, ನೆಗೆಟಿವ್ ಡಿವಿಯೇಷನ್ ಅಂತ ಹೇಳಿ ಐಡೆಂಟಿಫೈ ಮಾಡ್ಬೋದು. ಎಕ್ಸಾಂಪಲ್ಸ್ ಕೊಟ್ಟು ಯಾವ ಡಿವಿಯೇಷನ್ ಆಗುತ್ತೆ ಅಂತ ಕೇಳಿದಾಗ ನೀವು ಈ ಟ್ರಿಕ್ಕನ್ನು ಯೂಸ್ ಮಾಡ್ಬೋದು. ಇದು ಒಂದು ಟ್ರಿಕ್ ಅರ್ಥ ಆಯ್ತಾ. ಏನು, ಆ್ಯಸಿಡ್ ವಿತ್ ಎನಿ ಕಾಂಪೌಂಡ್ ಆ್ಯಂಡ್ ಅನಿಲಿನ್ ವಿತ್ ಎನಿ ಕಾಂಪೌಂಡ್ ಕೊಟ್ಟಾಗ ನೀವು ಅದನ್ನು ನೆಗೆಟಿವ್ ಡಿವಿಯೇಷನ್ ಅಂತ ಹೇಳಿ ಐಡೆಂಟಿಫೈ ಮಾಡ್ಬೋದು, ಓಕೆನಾ. ನೆಕ್ಸ್ಟ್ ಇನ್ನೊಂದು ಪಾಸಿಟಿವ್ ಡಿವಿಯೇಷನ್ಗೆ ಆಲ್ಕೋಹಾಲ್, ಓಕೆನಾ. ಆಲ್ಕೋಹಾಲಲ್ಲಿ ಮೆಥನಾಲ್ ಒಂದು ಎಕ್ಸೆಪ್ಷನ್ ಆಗುತ್ತೆ, ಓಕೆನಾ. ಆಲ್ಕೋಹಾಲಲ್ಲಿ ಈಥೈಲ್ ಆಲ್ಕೋಹಾಲ್ ಬೆಸ್ಟ್ ಎಕ್ಸಾಂಪಲ್ಲು. ಸೊ ಆಲ್ಕೋಹಾಲ್ ಬರದೇ ಬೇಡ, ಈಥೈಲ್ ಆಲ್ಕೋಹಾಲ್ ಪ್ಲಸ್ ಎನಿ ಕಾಂಪೌಂಡ್ ನಿಮಗೆ ಮಿಕ್ಸ್ ಮಾಡಿದರೆ ಅದು ಪಾಸಿಟಿವ್ ಡಿವಿಯೇಷನ್ಗೆ ಎಕ್ಸಾಂಪಲ್ ಆಗ್ತದೆ, ಓಕೆನಾ. ಈಗ ಈಥೈಲ್ ಆಲ್ಕೋಹಾಲ್ ಪ್ಲಸ್ ವಾಟರ್ ಫೇಮಸ್ ಎಕ್ಸಾಂಪಲ್ ಅದು ಪಾಸಿಟಿವ್ ಡಿವಿಯೇಷನ್ಗೆ. ನಾನು ನಿಮಗೆ ಪಾಸಿಟಿವ್ ಡಿವಿಯೇಷನ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಬೇಕಾದ್ರೂ ಅದೇ ಎಕ್ಸಾಂಪಲನ್ನು ತೊಗೊಂಡಿದ್ದೆ ಅನ್ಕೋತೀನಿ ಅಲ್ವಾ. ಸೊ ಈಥೈಲ್ ಆಲ್ಕೋಹಾಲ್ಗೆ ನೀವು ಬೇರೆ ಎನಿ ಕಾಂಪೌಂಡನ್ನು ಮಿಕ್ಸ್ ಮಾಡಿದಾಗ ಅದು ಪಾಸಿಟಿವ್ ಡಿವಿಯೇಷನ್ಗೆ ಎಕ್ಸಾಂಪಲ್ ಆಗುತ್ತೆ. ಸೊ ಈಥೈಲ್ ಆಲ್ಕೋಹಾಲ್ ಇದೆ ಅಂದರೆ ನೀವು ಅದನ್ನು ಪಾಸಿಟಿವ್ ಅಂತ ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು. ಅರ್ಥ ಆಗಿದೆಯಾ. ಇದು ಸಮ್ ಟ್ರಿಕ್ಸ್ ಟು ಐಡೆಂಟಿಫೈ ದ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಡಿವಿಯೇಷನ್ಸ್, ಸೊಲ್ಯೂಷನ್ಸ್ ವಿತ್ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಡಿವಿಯೇಷನ್ಸ್ ಫ್ರಮ್ ರಾಲ್ಸ್ ಲಾ. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನೆಕ್ಸ್ಟು ವಿಲ್ ಗೋ ಫಾರ್ ದ ಸಮ್ ರಿಯಲ್ ಲೈಫ್ ಎಕ್ಸಾಂಪಲ್ಸ್ ಫಾರ್ ದ ಆಸ್ಮೋಸಿಸ್. ಈಗ ಆಸ್ಮೋಸಿಸ್ ಅಂದರೆ ಏನಂತ ಹೇಳಿದ್ದೀನಿ ಲಾಸ್ಟ್ ಕ್ಲಾಸಲ್ಲಿ, ಇಟ್ ಇಸ್ ಅ ಮೂವ್ಮೆಂಟ್ ಆಫ್ ಸಾಲ್ವೆಂಟ್ ಪಾರ್ಟಿಕಲ್ಸ್ ಫ್ರಮ್ ಲೋಯರ್ ಕಾನ್ಸಂಟ್ರೇಷನ್ ಟು ಹೈಯರ್ ಕಾನ್ಸಂಟ್ರೇಷನ್ ಥ್ರೂ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್. ಅದಕ್ಕೆ ಎಕ್ಸಾಂಪಲ್ ಇದು ಈಕ್ವೇಷನ್ಸು ಕೊಟ್ಟಿದ್ದೀನಿ, ಆಸ್ಮೋಟಿಕ್ ಪ್ರೆಷರ್ ಕಂಡುಹಿಡಿಯೋದು ಹೇಗೆ ಅಂತ ಹೇಳಿಬಿಟ್ಟು,
ಕ್ಯಾಲ್ಕುಲೇಷನ್ಸ್ ಎಲ್ಲ ನೋಡ್ಕೊಂಡಿದ್ದಾರೆ ಲಾಸ್ಟ್ ಕ್ಲಾಸಲ್ಲಿ. ಅದಕ್ಕೊಂದಷ್ಟು ಎಕ್ಸಾಂಪಲ್ ಕೊಡೋಣ. ಆಸ್ಮೋಸ್ ಅಂದರೆ ರಿಯಲ್ ಲೈಫಲ್ಲಿ ನಾವು ಎಲ್ಲಿ ನೋಡ್ಬೋದು ಅನ್ನೋದಕ್ಕೆ. ಓಕೆನಾ? ಬೆಸ್ಟ್ ಎಕ್ಸಾಂಪಲ್ಲು ಉಪ್ಪಿನಕಾಯಿ. ಮಾವಿನಕಾಯ್ದು ನಾವು ಉಪ್ಪಿನಕಾಯಿ ಹಾಕ್ತೀವಲ್ವಾ, ಈಗ ಮಾವಿನಕಾಯಿನ ನಾವು ಕಟ್ ಮಾಡಿ ಹಾಕಬೇಕಾದ್ರೆ ಬಿಗ್ಗರ್ ಇನ್ ಸೈಜ್ ಇರುತ್ತೆ, ಹೌದಾ? ಅದು ನಾವು ಅದನ್ನು ಸಾಲ್ಟ್ ಜೊತೆಗೆ ಮಿಕ್ಸ್ ಮಾಡಿ ಸ್ವಲ್ಪ ದಿವಸ ನೋಡಿದಾಗ ಆ ಮಾವಿನಕಾಯಿದು ಸೈಜ್ ಏನಾಗಿರುತ್ತೆ, ಶ್ರಿಂಕ್ ಆಗಿರುತ್ತೆ. ಅದು ಯಾಕೆ ಶ್ರಿಂಕ್ ಆಗುತ್ತೆ? ಈಗ ನಾವು ಅಲ್ಲಿ ಸಾಲ್ಟ್ ಹಾಕಿದ್ದೀವಿ, ಹೌದಾ? ಸಾಲ್ಟ್ ವಾಟರಲ್ಲಿ ಅದನ್ನು ಡಿಪ್ ಮಾಡಿರ್ತೀವಿ. ಸೊ ವಾಟ್ರ್ ಏನಾಯಿತು, ಅಲ್ಲಿ ಸಾಲ್ಟ್ ವಾಟರು ಹೈಯರ್ ಕಾನ್ಸಂಟ್ರೇಷನ್ ಆಯಿತು. ಈಗ ಆ ಮಾವಿನಕಾಯಿ ಒಳಗಡೆ ಏನಿರುತ್ತೆ ಅಲ್ಲೂ ಲಿಕ್ವಿಡ್ ಕಂಟೆಂಟ್ ಇರುತ್ತೆ. ಸೊ ಅದೇನಾಯಿತು, ಲೋ ಕಾನ್ಸಂಟ್ರೇಷನ್ ಆಯಿತು. ಈಗ ಸಾಲ್ವೆಂಟ್ ಎಲ್ಲಿಂದ ಎಲ್ಲಿಗೆ ಮೂವ್ ಆಗಬೇಕು, ಮಾವಿನಕಾಯಿಯಿಂದ ಸಾಲ್ಟ್ ವಾಟರ್ ಕಡೆ ಮೂವ್ ಆಗಬೇಕು ಅಲ್ವಾ, ಸಾಲ್ಟ್ ಕಡೆ ಮೂವ್ ಆಗುತ್ತೆ. ಸೊ ಆ ಮಾವಿನಕಾಯಲ್ಲಿರುವಂಥ ವಾಟರ್ ಕಂಟೆಂಟು ಸಾಲ್ಟ್ ವಾಟರ್ ಕಡೆ ಮೂವ್ ಆಗೋದ್ರಿಂದ ಆ ಮಾವಿನಕಾಯಿದು ಸೈಜ್ ಏನಾಗುತ್ತೆ, ಶ್ರಿಂಕ್ ಆಗುತ್ತೆ. ಇದು ಒಂದು ಎಕ್ಸಾಂಪಲ್ ಕೊಡ್ಬೋದು. ಇನ್ನೂ ಒಂದು ಎಕ್ಸಾಂಪಲ್ ಕೊಡ್ಬೋದು. ದ್ರಾಕ್ಷಿ ತಗೊಳ್ಳಿ ಅಲ್ವಾ, ಎಲ್ಲರೂ ಮನೇಲಿ ಇದನ್ನು ಅಬ್ಸರ್ವ್ ಮಾಡಿರ್ತೀರಾ. ದ್ರಾಕ್ಷಿನ ತಗೊಂಡು ಅದು ಸೈಜ್ ಚಿಕ್ಕದಿರುತ್ತೆ, ಅದನ್ನೇನು ಮಾಡ್ತೀರಾ, ವಾಟ್ರಲ್ಲಿ ಹಾಕ್ತೀರಾ, ಅದೇನಾಗುತ್ತೆ, ಸ್ವೆಲ್ ಆಗುತ್ತೆ, ಹೌದಲ್ವಾ? ದಟ್ ಈಸ್ ಆಲ್ಸೋ ಒನ್ ಮೋರ್ ಎಕ್ಸಾಂಪಲ್ ಫಾರ್ ದ ಆಸ್ಮೋಸಿಸ್. ಆ್ಯಂಡ್ ಎಗ್ಗನ್ನ ನೀವೇನು ಮಾಡಿ ಅಂದರೆ ಈ ಸಾಲ್ಟ್ ವಾಟ್ರಿಗೆ ಹಾಕಿ. ಎಗ್ಗನ್ನ ನೀವು ಸಾಲ್ಟ್ ವಾಟ್ರಲ್ಲಿ ಹಾಕ್ದಾಗ, ಅಂದರೆ ಬಾಯ್ಲ್ಡ್ ಮಾಡಿರೋ ಅಂಥ ಎಗ್, ಓಕೆನಾ? ಬಾಯ್ಲ್ ಮಾಡಿ ಆ ಶೆಲ್ಲನ್ನು ತೆಗ್ಬಿಡಿ, ಮೇಲ್ಗಡೆ ಇರೋ ಶೆಲ್ಲನ್ನು ತೆಗ್ಬಿಟ್ಟು ಆ ಎಗ್ಗನ್ನೇನು ಮಾಡಿ ಸಾಲ್ಟ್ ವಾಟ್ರಲ್ಲಿ ಹಾಕಿ. ಅವಾಗ ಏನಾಗುತ್ತೆ ಅಂದರೆ ಅಲ್ಲೂ ವಾಟ್ರ್ ಮೂವ್ಮೆಂಟು ಎಗ್ಗಿಂದ ಸಾಲ್ಟ್ ವಾಟ್ರ್ ಕಡೆ ಮೂವ್ ಆಗುತ್ತೆ. ಸೊ ಸೈಜು ಶ್ರಿಂಕ್ ಆಗುತ್ತೆ. ಅದೊಂದು ಎಕ್ಸಾಂಪಲ್ ಕೊಡ್ಬೋದಾ? ಇನ್ನು ಹೆಲ್ತ್, ನಿಮ್ಮ ಬಾಡಿಯಲ್ಲೂ ನಾವು ಒಂದಷ್ಟು ಎಕ್ಸಾಂಪಲ್ಸ್ನ ಕೊಡ್ಬೋದು. ಕೆಲವರಿಗೆ ಇಲ್ಲಿ ಗಂಟ್ಲು ಊದ್ಕೊಂಡಿರುತ್ತೆ, ಹೌದಾ? ಇಲ್ಲಿ ಗಂಟ್ಲು ಸ್ವೆಲ್ ಆಗಿದ್ದಾಗ ಡಾಕ್ಟರ್ ಅದಕ್ಕೊಂದು ಸಿಂಪಲ್ ಸಜೆಷನ್ ಕೊಡ್ತಾರೆ, ಮನೇಲೇ ಮಾಡೋ ಅಂಥದ್ದು. ಏನು, ಈ ಸಾಲ್ಟ್ ವಾಟ್ರನ್ನ ಏನು ಮಾಡಿ ಗಾಗಲ್ ಮಾಡಿ ಅಂತ ಹೇಳ್ತಾರೆ, ಹೌದಾ? ಸೊ ಇಲ್ಲಿ ಸ್ವೆಲ್ ಆಗಿದೆ ಅಂದರೆ ಅರ್ಥ ಏನು, ಅಲ್ಲೇನು ವಾಟರ್ ಕಂಟೆಂಟು ಸ್ವಲ್ಪ ಫಿಲ್ ಆಗಿದೆ ಅಂತ ಅಂದ್ಕೊಳ್ಳೋಣ. ನೀವು ಗಾಗಲ್ ಮಾಡೋಕ್ಕೋಸ್ಕರ ಏನು ಮಾಡ್ತೀರಾ, ಸಾಲ್ಟ್ ವಾಟರ್ ಹಾಕೋತೀರಾ ಅಲ್ವೇನ್ರಪ್ಪ? ಆ ಸಾಲ್ಟ್ ವಾಟರ್ ಏನು, ಹೈ ಕಾನ್ಸಂಟ್ರೇಷನ್ನು. ನಿಮ್ಮಲ್ಲಿ ಗಂಟ್ಲ ಹತ್ರ ಇರುವಂಥ ವಾಟ್ರು ಲೋ ಕಾನ್ಸಂಟ್ರೇಷನ್ನು. ನೀವು ಗಾಗಲ್ ಮಾಡ್ಬೇಕಾದ್ರೆ ಏನಾಗುತ್ತೆ ಅಂದರೆ ಅಲ್ಲಿರುವಂಥ ಸಾಲ್ವೆಂಟು ಸಾಲ್ಟ್ ವಾಟರ್ ಕಡೆಗೆ ಮೂವ್ ಆಗುತ್ತೆ, ಅದರಿಂದನೂ ಕೂಡ ಸ್ವೆಲ್ಲು ರೆಡ್ಯೂಸ್ ಆಗುತ್ತೆ. ಆ್ಯಂಡ್ ಇನ್ನೂ ಒಂದು ಎಕ್ಸಾಂಪಲ್ ಕೊಡೋದಾದ್ರೆ ನಿಮಗೆ, ಕೆಲವರು ತುಂಬ ಲಾಂಗ್ ಟ್ರಾವೆಲಿಂಗ್ ಮಾಡಿದಾಗ, ತುಂಬ ಹೊತ್ತು ಟ್ರಾವೆಲಿಂಗ್ ಮಾಡಿದಾಗ 6 hours 8 hours, ಎಲ್ರಿಗೂ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ, ಇದು ಕೆಲವ್ರಿಗೆ ಆಗ್ತಾ ಇರುತ್ತೆ. ಏನು, ತುಂಬ ಹೊತ್ತು ಟ್ರಾವೆಲ್ ಮಾಡಿದಾಗ ಕೂತ್ಕೊಂಡು ಈ ಕಾಲುಗಳು ಕೂಡ ಸ್ವೆಲ್ ಆಗೋ ಚಾನ್ಸಸ್ ಇರುತ್ತೆ. ಎಲ್ರಿಗೂ ಇದು ಎಕ್ಸ್ಪೀರಿಯನ್ಸ್ ಆಗಿರಲ್ಲ, ಬಟ್ ಕೆಲವ್ರಿಗೆ ಆಗುತ್ತೆ, ಸ್ವೆಲ್ ಆಗುತ್ತೆ ಪಾದಗಳು. ಸೊ ಆ ಸ್ವೆಲ್ ಆಗಿರುವಂಥ ಪಾದನ ನೀವೇನು ಮಾಡ್ಬೋದು ಅಂದರೆ ಸಾಲ್ಟ್ ವಾಟ್ರಲ್ಲಿ ಇಟ್ಟಾಗ ಸ್ವೆಲ್ಲಿಂಗು ಕಡಿಮೆ ಆಗುತ್ತೆ. ಯಾಕೆ ಸ್ವೆಲ್ಲಿಂಗ್ ಕಡಿಮೆ ಆಗುತ್ತೆ ಅಂದರೆ ಸ್ವೆಲ್ಲಿಂಗಲ್ಲಿರುವಂಥ ವಾಟರ್ ಕಂಟೆಂಟು ನೀವು ಸಾಲ್ಟ್ ವಾಟ್ರ್ ಮೇಲೆ ಇಟ್ಟಾಗ ಏನಾಗುತ್ತೆ ಅಂದರೆ ಅದು ಫ್ಲೋ ಆಗುತ್ತೆ, ಲೋ ಕಾನ್ಸಂಟ್ರೇಷನ್ ಕಡೆಯಿಂದ ಹೈ ಕಾನ್ಸಂಟ್ರೇಷನ್ ಕಡೆಗೆ ಮೂವ್ ಆಗಿ ಆ ಸ್ವೆಲ್ಲಿಂಗ್ ಏನಾಗುತ್ತೆ, ಕಡಿಮೆ ಆಗುತ್ತೆ. ಇದು ಒನ್ ಮೋರ್ ರಿಯಲ್ ಎಕ್ಸಾಂಪಲ್ ಫಾರ್ ದ ಆಸ್ಮೋಸಿಸ್ ಪ್ರೋಸೆಸ್ಗೆ ನಾವು ಕೊಡ್ತಾ ಹೋಗಿ. ಈ ಥರ ತುಂಬ ಎಕ್ಸಾಂಪಲ್ಸ್ ಇದ್ದಾವೆ. ತುಂಬಾ ಎಕ್ಸಾಂಪಲ್ಸ್ ನಿಮಗೆ ಟೆಕ್ಸ್ಟ್ ಬುಕ್ಕಲ್ಲೂ ಸಿಗುತ್ತೆ, ಇಂಟರ್ನೆಟಲ್ಲೂ ಸಿಗ್ತದೆ. ಸಮ್ ಎಕ್ಸಾಂಪಲ್ಸ್ ನಿಮಗೆ ತಿಳಿದಿರಲಿ ಅಂತ ನಾನು ಈ ಕ್ಲಾಸಲ್ಲಿ ಇನ್ಫಾರ್ಮೇಷನ್ನ ಕೊಟ್ಟಿದ್ದೀನಿ, ಓಕೆನಾ? ಮತ್ತು ಲಾಸ್ಟ್ ಕ್ಲಾಸಲ್ಲಿ ನಾನು ಇನ್ನೂ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ ನಿಮಗೆ, ಬ್ಲಡ್ ಸೆಲ್ಸು ಶ್ರಿಂಕ್ ಆಗೋದು ಮತ್ತು ಸ್ವೆಲ್ ಆಗೋದ್ರ ಬಗ್ಗೆ ಹೇಳಿದೆ ಅಲ್ವಾ? ಸೊ ಬ್ಲಡ್ ಸೆಲ್ಸು ಶ್ರಿಂಕ್ ಆದಾಗ ನಾವು ಅದನ್ನು ಎಕ್ಸ್ ಆಸ್ಮೋಸಿಸ್ ಅಂತ ಹೇಳಿ ಕರಿತೀವಿ, ಸ್ವೆಲ್ ಆದಾಗ ಅದನ್ನು ಎಂಡ್ ಆಸ್ಮೋಸಿಸ್ ಅಂತಲೂ ಕೂಡ ಕರಿತೀವಿ. ಇದೊಂದು ಆಸ್ಮೋಸಲ್ಲೇ ಎರಡು, ಶ್ರಿಂಕ್ ಆದಾಗ ಏನಂತ ಕರಿತೀವಿ, ಸ್ವೆಲ್ ಆದಾಗ ಏನಂತ ಕರಿತೀವಿ ಅಂತ ಹೇಳ್ಬಿಟ್ಟು ಕಾಂಪಿಟೇಟಿವ್ ಎಕ್ಸಾಮ್ ಪರ್ಪಸ್ಸಿಗೆ ನೆನಪಲ್ಲಿರಲಿ ಅಂತ ಹೇಳ್ಬಿಟ್ಟು ಅದೊಂದು ಹೆಸರುಗಳನ್ನ ನೆನ್ಪಿಟ್ಕೊಳ್ಳಿ. ಎಕ್ಸ್ ಆಸ್ಮೋಸಿಸ್, ಎಂಡ್ ಆಸ್ಮೋಸಿಸ್ ಅಂದರೆ ಏನು ಅಂತ ಹೇಳ್ಬಿಟ್ಟು. ಓಕೆ ಡಿಯರ್ ಸ್ಟೂಡೆಂಟ್ಸ್, ಈಗ ನಾವು ನ್ಯೂಮರಿಕಲ್ಸ್ನ ಸಾಲ್ವ್ ಮಾಡೋಣ. ನಿಮ್ಗೆ ಹೇಳಿದೆ ನಾನು, ಕಾಲಿಗೇಟಿವ್ ಪ್ರಾಪರ್ಟೀಸ್ ಮೇಲೆ ನ್ಯೂಮರಿಕಲ್ಸ್ ಬರ್ತದೆ. ಈಗ 4 ಕಾಲಿಗೇಟಿವ್ ಪ್ರಾಪರ್ಟಿ ಎಕ್ಸ್ಪ್ಲೈನ್ ಮಾಡಿದ್ದೆ, 4 ಮೇಲೂ ಒಂದೊಂದು ಈಕ್ವೇಷನ್ಸ್ ಇರ್ತು. ಅಂದರೆ ವಿ ಹ್ಯಾವ್ 4 ಈಕ್ವೇಷನ್ಸ್ ಟು ಕ್ಯಾಲ್ಕುಲೇಟ್ ದ ಮೋಲಾರ್ ಮಾಸ್ ಆಫ್ ದ ನಾನ್ ವಾಲಟೈಲ್ ಸಲ್ಯೂಟ್ ಆನ್ ದ ಬೇಸ್ ಆಫ್ ಕಾಲಿಗೇಟಿವ್ ಪ್ರಾಪರ್ಟಿ ಅಲ್ವೇನ್ರಪ್ಪ? ಸೊ ಆ 4 ಫಾರ್ಮುಲಾದ ಮೇಲೆ ನೀವು ಪ್ರಾಬ್ಲಮ್ಸನ್ನು ಕಲ್ತಿದ್ರೆ 4ರಲ್ಲಿ ಯಾವುದಾದ್ರು ಒಂದು ಫಾರ್ಮುಲಾದ ಮೇಲೆ ಒಂದು ಕ್ವಶನ್ ನಿಮಗೆ ಬೋರ್ಡ್ ಎಕ್ಸಾಮಿನೇಷನ್ಗೆ ಇದ್ದೇ ಇರ್ತದೆ, ಪ್ರಾಬ್ಲಮ್ ನ್ಯೂಮರಿಕಲ್ಸು. ಸೊ ಅದರಲ್ಲಿ ನಾವು ಇವತ್ತು ರಿಲೇಟಿವ್ ಲೋಯರಿಂಗ್ ಆಫ್ ವೇಪರ್ ಪ್ರೆಷರ್, ಫಸ್ಟ್ ಕಾಲಿಗೇಟಿವ್ ಪ್ರಾಪರ್ಟಿ ನೀವು ಕಲ್ತಿದ್ದೀರಲ್ವಾ? ಸೊ ಆ ರಿಲೇಟಿವ್ ಲೋಯರಿಂಗ್ ಆಫ್ ವೇಪರ್ ಪ್ರೆಷರ್ ಫಾರ್ಮುಲಾದ ಮೇಲೆ ಪ್ರಾಬ್ಲಮ್ ಮಾಡೋಣ. ಓಕೆ, ಹಾಗೆ ನೆಕ್ಸ್ಟ್ ಕಾಲಿಗೇಟಿವ್ ಪ್ರಾಪರ್ಟಿ, ಹಾಗೆ 4 ಕಾಲಿಗೇಟಿವ್ ಪ್ರಾಪರ್ಟೀಸ್ ಮೇಲೂ ಕೂಡ ಇವತ್ತು ನ್ಯೂಮರಿಕಲ್ಸ್ನ ಮಾಡೋಣ. ಅದರಲ್ಲಿ ಮೊದಲನೇದು ರಿಲೇಟಿವ್ ಲೋಯರಿಂಗ್ ಆಫ್ ವೇಪರ್ ಪ್ರೆಷರ್ ಮೇಲೆ ಇರುತ್ತೆ. ಅದು ಹೇಗೆ ಐಡೆಂಟಿಫೈ ಮಾಡೋದು ಅನ್ನೋದೆಲ್ಲ ನೋಡ್ಕೊಳ್ಳಿ. ದ ಫಸ್ಟ್ ಪ್ರಾಬ್ಲಮ್ ಏನು ಹೇಳುತ್ತೆ ಅಂದರೆ, ದ ವೇಪರ್ ಪ್ರೆಷರ್ ಆಫ್ ಪ್ಯೂರ್ ಬೆನ್ಝೀನ್ ಅಟ್ ಎ ಸರ್ಟನ್ ಟೆಂಪ್ರೇಚರ್ ಈಸ್ 0.850 ಬಾರ್. ನೋಡಿ, ವೇಪರ್ ಪ್ರೆಷರ್ ಮೇಲೆ ಇದೆ ಈ ಪ್ರಾಬ್ಲಮ್ಮು. ಅಂದಮೇಲೆ ವೇಪರ್ ಪ್ರೆಷರ್ ಪ್ರಾಬ್ಲಮಲ್ಲಿ ವೇಪರ್ ಪ್ರೆಷರ್ ಟರ್ಮ್ ಕೊಟ್ಟಿದ್ದಾರೆ ಅಂದರೆ
ಇದು ಯಾವ ಕಾಲಿಗೇಟಿವ್ ಪ್ರಾಪರ್ಟಿ ಮೇಲೆ ಇರುತ್ತೆ? ರಿಲೇಟಿವ್ ಲೋರಿಂಗ್ ಆಫ್ ವೇಪರ್ ಪ್ರೆಷರ್ ಮೇಲೆ ಇರುತ್ತೆ ಅಂತ ನೀವು ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು ಅಲ್ವಾ. ಸೊ ಇವ್ರೇನು ಹೇಳ್ತಾ ಇದ್ದಾರೆ, ವೇಪರ್ ಪ್ರೆಷರ್ ಆಫ್ ಪ್ಯೂರ್ ಬೆನ್ಸಿನ್ ಅಂತ ಹೇಳ್ತಾ ಇದ್ದಾರೆ. ಪ್ಯೂರ್ ಬೆನ್ಸಿನ್ದು ವೇಪರ್ ಪ್ರೆಷರು 0.850 ಬಾರ್ ಅಂತ ಕೊಡ್ತಾ ಇದ್ದಾರೆ. ಸೊ ಅದರ ಅರ್ಥ ಏನು? ಪ್ರೆಷರ್ ಅಂದರೆ ನಿಮ್ಗೆ ಗೊತ್ತಿದೆ ಪಿ ಅಲ್ವಾ, ಬಟ್ ಪ್ಯೂರ್ ಸ್ಟೇಟಲ್ಲಿ ಇರೋದ್ರಿಂದ P0 ಅಂತ ಬರ್ಕೋಬೋದಲ್ವಾ. ಸೊ P0 ಎಷ್ಟು ಕೊಟ್ಟಿದ್ದಾರೆ? 0.850 ಬಾರ್ ಕೊಟ್ಟಿದ್ದಾರೆ. ಓಕೆ, ಬರ್ಕೋಣ. ನೆಕ್ಸ್ಟು, ಎ ನಾನ್ ವೋಲಟೈಲ್ ಸಾಲಿಡ್ ವೇಯಿಂಗ್ 0.5 ಗ್ರಾಮ್ ಅಂದರೆ ಸಲ್ಯೂಟ್ದು ವೆಯ್ಟು 0.5 ಗ್ರಾಮ್ ಇದೆಯಂತೆ, ಆ್ಯಡೆಡ್ ಟು 39 ಗ್ರಾಮ್ ಆಫ್ ಬೆನ್ಸಿನ್. ಸೊ ನೋಡಿ, ಇದು ವೆಯ್ಟ್ ಆಫ್ ದ ಸಲ್ಯೂಟ್ ಆಯಿತು. ದಿಸ್ ದ ವೆಯ್ಟ್ ಆಫ್ ದ ಸಾಲ್ವೆಂಟ್. ಹೆಂಗೆ ಗೊತ್ತಾಗುತ್ತೆ? ಅಲ್ಲಿ ನೋಡಿ, ಅದು ಕಡಿಮೆ ಅಮೌಂಟ್ ಇದೆ. ಸೊ ಕಡಿಮೆ ವೆಯ್ಟ್ ಇರೋದು ಯಾವಾಗಲೂ ಸಲ್ಯೂಟು, ಸೊ ಜಾಸ್ತಿ ವೆಯ್ಟ್ ಇರೋದು ಸಾಲ್ವೆಂಟ್. ಯಾಕೆಂದರೆ ಡೈಲ್ಯೂಟ್ ಸೊಲ್ಯೂಷನ್ಸಲ್ಲಿ ಸಲ್ಯೂಟ್ದ ಕಂಟೆಂಟು ಸಾಲ್ವೆಂಟ್ಗಿಂತ ಕಡಿಮೆ ಇರುತ್ತೆ ಅಲ್ವಾ. ಮತ್ತು ಸೆಂಟೆನ್ಸ್ ಮೂಲಕನೂ ನೀವು ಐಡೆಂಟಿಫೈ ಮಾಡ್ಕೋಬೋದು. ನಾನ್ ವಾಲಟೈಲ್ ಸಲ್ಯೂಟ್ ಅಂತ ಹೇಳ್ತಾರೆ. ಇಟ್ ಈಸ್ ಎ ಸಲ್ಯೂಟ್. ಸಲ್ಯೂಟ್ದ ವೇಟ್ ಎಷ್ಟಿದೆ? WB ಅಲ್ವಾ. ಸಲ್ಯೂಟನ್ನ ನಾವು WB ಅಂತ ಬರ್ಕೋಬೋದು ಅಥವಾ W2 ಅಂತನಾದರೂ ಬರ್ಕೋಬೋದು ಅಲ್ವಾ. W2 ಎಷ್ಟಿದೆ? 0.5 ಗ್ರಾಮ್ ಇದೆ. ನೆಕ್ಸ್ಟ್ ಇದು ಸಾಲ್ವೆಂಟ್ ಆಯ್ತಲ್ವಾ. ಸಾಲ್ವೆಂಟ್ದ ವೆಯ್ಟಿಗೆ W, ಸಾಲ್ವೆಂಟಿಗೆ 1 ಎಷ್ಟಾಗುತ್ತಪ್ಪ? ಅದು 39 ಗ್ರಾಮ್ ಆಯಿತು. ಓಕೆನಾ. ನೆಕ್ಸ್ಟು, ಮೋಲಾರ್ ಮಾಸ್ ಆಫ್ ಯಾವುದ್ರದ್ದು ಮೋಲಾರ್ ಮಾಸ್ ಕೊಡ್ತಾರೆ ನೋಡಿ? 78 ಗ್ರಾಮ್. ಯಾವುದ್ರದ್ದು? ಬೆನ್ಸಿನ್ದು ಮೋಲಾರ್ ಮಾಸ್ ಕೊಟ್ಟಿದ್ದಾರೆ ಬ್ರಾಕೆಟಲ್ಲಿ. ಇಲ್ಲಿ ಬೆನ್ಸಿನ್ ಏನು? ಸಲ್ಯೂಟ ಸಾಲ್ವೆಂಟ? ಇಲ್ಲಿ ನೋಡಿದ ಪ್ರಕಾರ ಏನದು? ಸಾಲ್ವೆಂಟ್. ಅಂದರೆ ಮೋಲಾರ್ ಮಾಸ್ ಆಫ್ ದ ಸಾಲ್ವೆಂಟ್ ಕೊಟ್ಟಿದ್ದಾರೆ. ಮೋಲಾರ್ ಮಾಸ್ಗೆ M, ಸಾಲ್ವೆಂಟ್ ಆಗಿರೋದ್ರಿಂದ 1, M1 ಇಸ್ ಈಕ್ವಲ್ ಟು ಎಷ್ಟಾಯಿತು? 78 ಗ್ರಾಮ್ ಆಯಿತು. ಓಕೆ. ದೆನ್ ದ ವೇಪರ್ ಪ್ರೆಷರ್ ಆಫ್ ದ ಸಲ್ಯೂಷನ್ ಈಸ್ 0.845 ಬಾರ್ ಅಂತ ಹೇಳ್ತಾರೆ. ಅಂದರೆ ಬೆನ್ಸಿನ್ಗೆ ನಾನ್ ವಾಲಟೈಲ್ ಸಲ್ಯೂಟ್ ಹಾಕೋಕ್ಕಿಂತ ಮುಂಚೆ ಅದರದ್ದು ಪ್ರೆಷರ್ ಇಷ್ಟಿತ್ತು. ಬಟ್ ಈಗ ಸಲ್ಯೂಟನ್ನು ಹಾಕಿ ಬೆನ್ಸಿನ್ಗೆ ಸಲ್ಯೂಷನ್ನ ಫಾರ್ಮ್ ಮಾಡಿದ್ಮೇಲೆ ಅದ್ರ ಪ್ರೆಷರ್ ಏನಾಗಿದೆ? ಕಡಿಮೆ ಆಗುತ್ತೆ ಅಲ್ವಾ. ಸಲ್ಯೂಟನ್ನು ಹಾಕಿದಾಗ ವೇಪರ್ ಪ್ರೆಷರ್ ಏನಾಗುತ್ತೆ? ಡಿಕ್ರೀಸ್ ಆಗುತ್ತೆ. ಈಗ ಸಲ್ಯೂಷನ್ ಫಾರ್ಮಲ್ಲಿ ಇಷ್ಟಿದೆ ಪ್ರೆಷರು. ಸಲ್ಯೂಷನ್ ಫಾರ್ಮಿಗೆ ಬಂದಾಗ ನಾವು ಅದನ್ನು P ಅಂತ ತೊಗೋಬೇಕು, P0 ಅಂತಲ್ಲ ಅಲ್ವಾ. ಸೊ ಎಷ್ಟಾಗುತ್ತೆ? 0.845 ಬಾರ್ ಆಯಿತು. ಕ್ಲಿಯರ್? ನೆಕ್ಸ್ಟು, ವಾಟ್ ಈಸ್ ಅ ಮೋಲಾರ್ ಮಾಸ್ ಆಫ್ ದ ಸಾಲಿಡ್ ಅಂತ ಕೇಳ್ತಾ ಇದ್ದಾರೆ. ವಾಟ್ ಇಸ್ ಅ ಮೋಲಾರ್ ಮಾಸ್ ಆಫ್ ದ ಸಾಲಿಡ್ ಅಂದರೆ ಮೋಲಾರ್ ಮಾಸ್ M, ಅಲ್ಲಿ ಸಾಲಿಡ್ ಏನಾಗಿದೆ? ಸಲ್ಯೂಟ್ ಆಗಿದೆ. ಸಲ್ಯೂಟಿಗೆ ಸಿಂಬಲ್ M2. ನಾವು M2ನ ಫೈಂಡ್ ಔಟ್ ಮಾಡಬೇಕು. ಅರ್ಥ ಆಯ್ತಾ? ಹಾಗಾದರೆ ಆ M2ನ ಫೈಂಡ್ ಔಟ್ ಮಾಡೋಕ್ಕೆ ವೇಪರ್ ಪ್ರೆಷರ್ ಕೊಟ್ಟಾಗ ನಾವು ಯಾವ ಫಾರ್ಮುಲಾ ಯೂಸ್ ಮಾಡಬೇಕು? ಫಾರ್ಮುಲಾ ಬರೀರಿ. ಯಾವಾಗಲೂ ಡಾಟಾ ಬರೆದ ಮೇಲೆ ಫಾರ್ಮುಲಾ ಬರೀಬೇಕು. ಆಯಿತಾ? ಸೊ ಫಾರ್ಮುಲಾ ಏನು? M2 ಈಸ್ ಈಕ್ವಲ್ ಟು W2 M1 ಡಿವೈಡೆಡ್ ಬೈ W1 ಇಂಟು P0 ಡಿವೈಡೆಡ್ ಬೈ P0 ಮೈನಸ್ P. ಕರೆಕ್ಟಾ? ಇದು ಫಾರ್ಮುಲಾ. ಈಗ ಸಬ್ಸ್ಟಿಟ್ಯೂಷನ್ ಮಾಡೋಣ. ಸಬ್ಸ್ಟಿಟ್ಯೂಷನ್ ಮಾಡಬೇಕು. W2 ಎಷ್ಟಿದೆ? 0.5 ಗ್ರಾಮ್ ಇದೆ. ಓಕೆ. ಇಂಟು M1 ಎಷ್ಟಿದೆ? ದಟ್ ಈಸ್ 78 ಗ್ರಾಮ್ ಇದೆ. W1 ಎಷ್ಟಿದೆ? W1 39 ಗ್ರಾಮ್. 39 ಗ್ರಾಮ್ ಅಂತ ಬರ್ಕೊಳ್ಳೋಣ. ಓಕೆ. P0 ಇದು P0 0.850 ಬಾರ್ ಅಂತ ಕೊಟ್ಟಿದ್ದಾರೆ. ಡಿವೈಡೆಡ್ ಬೈ ನೋಡಿ P0 ಮೈನಸ್ P ಇಲ್ಲೇ ಮಾಡ್ಕೊಂಡ್ಬಿಡ್ತೀನಿ ನಾನು. P0 ಮೈನಸ್ P ಸಪ್ರೇಟಾಗಿ ಬರೆಯೋ ಬದಲು ಇಲ್ಲೇ ಮೈನಸ್ ಮಾಡ್ಕೊಂಬೋಣ. ಸೊ P0 ಮೈನಸ್ P ಮಾಡಿದ್ರೆ ಎಷ್ಟು ಬರುತ್ತೆ ನಮಗೆ? 0.005 ಬರುತ್ತೆ ನೋಡಿ. 0.005 ಬಾರ್ ನೋಡಿ. ಆ ಡಿಫ್ರೆನ್ಸ್ ಅಷ್ಟೇ ಬರುತ್ತೆ ನೋಡಿ, ಮೈನಸ್ ಮಾಡಿದ್ರೆ. ಅರ್ಥ ಆಯ್ತಲ್ವಾ? ಈಗ ನೋಡಿ 1 ಗ್ರಾಮ್ ಕ್ಯಾನ್ಸಲ್ ಆಯಿತು, ಬಾರ್ ಕೂಡ ಕ್ಯಾನ್ಸಲ್ ಆಯಿತು. ಓಕೆನಾ? ಸೊ ಮೋಲಾರ್ ಮಾಸನ್ನು ನಾವೇನಂತ ಬರಿತೀವಿ? ಗ್ರಾಮ್ ಪರ್ ಮೋಲ್ ಅಂತ ಬರಿತೀವಿ. ಓಕೆನಾ? ಮೋಲಾರ್ ಮಾಸನ್ನು ಏನಂತ ಬರೀಬೇಕು? ಗ್ರಾಮ್ ಪರ್ ಮೋಲ್. ಅದನ್ನು ನೆನ್ಪಿಟ್ಕೊಂಡಿರಿ. ಈಗ ಕ್ಯಾಲ್ಕುಲೇಷನ್ ಮಾಡೋಣ. ಸೊ ಕ್ಯಾಲ್ಕುಲೇಷನ್ ಮಾಡೋದಕ್ಕೆ ನೋಡಿ, ವಿತೌಟ್ ಕ್ಯಾಲ್ಕುಲೇಟರ್ ಹೇಗೆ ಮಾಡಬೇಕು ಅಂತ ನೋಡ್ಕೊಳ್ಳಿ. M2 ಇಸ್ ಈಕ್ವಲ್ ಟು, ಈಗ 0.5 ಇರೋದನ್ನ ವಿ ಕ್ಯಾನ್ ಮೇಕ್ ಇಂಟು 5 ಮಾಡ್ಕೋಬೋದಾ? 5 ಇಂಟು 10⁻⁻1 ಆಗುತ್ತೆ. ಕ್ಲಿಯರ್? ಈ 78 ನೋಡಿ 39 1s 39 2s ಹೋಗುತ್ತಲ್ವಾ. ಸೊ ಇಂಟು 2 ಬರ್ಕೋತೀನಿ. ಈಗ ಇಂಟು 2 ಅಲ್ಲಿ 2 ಡಿವೈಡ್ ಆಯಿತು. ಇಲ್ಲೇನು ಉಳಿತು? ಗ್ರಾಮ್ ಪರ್ ಮೋಲ್ ಉಳಿತು. ಗ್ರಾಮ್ ಪರ್ ಮೋಲ್ ಉಳಿತು. ಓಕೆ. ಇಲ್ಲೇನಿದೆ? 0.850 ಇದೆ. 0.850 ಹಾಗೆ ಬರ್ಕೋತೀನಿ. ಡಿವೈಡೆಡ್ ಬೈ ಇಲ್ಲಿ ನೋಡಿ 0.005 ಅಂತಿದೆಯಲ್ಲ, ಅದನ್ನು 5 ಇಂಟು 10⁻³ ಅಂತ ಬರ್ಕೋಬೋದಲ್ವೇನ್ರಪ್ಪ? ನೋಡಿ
3 ಪಾಯಿಂಟ್ಸ್ ಮುಂದೆ ಹೋದರೆ -3. ಯಾಕೆ ಅದನ್ನು ನಾನು 5 ಮಾಡಿಕೊಂಡೆ ನೋಡಿ, ಇಲ್ಲೂ 5 ಇದೆ, ಇಲ್ಲೂ 5 ಇದೆ, ಈಸಿಯಾಗಿ ನೀವು ಅದನ್ನು ಕ್ಯಾನ್ಸಲ್ ಮಾಡ್ಕೋಬೋದು. ಸರಿನಾ? ಸೊ ಉಳಿದಿದ್ದೇನು, 2 ಇಂದ 0.850ನ ಮಲ್ಟಿಪ್ಲೈ ಮಾಡಿ. 2 0s 0, 2 5s 10ಗೆ 0 1, 2 8s 16 ಅಲ್ವಾ, 16 + 1 17 ಆಯಿತು. ಸೊ 3 ಪಾಯಿಂಟ್ಸ್ ಆದಮೇಲೆ ಪಾಯಿಂಟ್ ಆದಮೇಲೆ 3 ಡಿಜಿಟ್ಸ್ ಇದೆ. ಸೊ 3 ಡಿಜಿಟ್ ಬಿಟ್ಟು ನಾವೇನು ಮಾಡೋಣ, ಪಾಯಿಂಟ್ ಹೇಳೋಣ. 1.700 ಮತ್ತು 10 ಪವರ್ ಎಷ್ಟು ಉಳಿತು ನೋಡಿ, ಇಲ್ಲಿ 10 ಪವರ್ -1 ಉಳಿತು. ಈ -3 ಮೇಲ್ಗಡೆ ಬಂದರೆ ಏನಾಗುತ್ತೆ, 10 ಪವರ್ +3 ಆಗುತ್ತೆ. ಯೂನಿಟ್ ಏನು, ಗ್ರಾಮ್ ಪರ್ ಮೋಲ್ ಉಳಿದಿದೆ. ಈಗ 1.7 ಇದು 10 ಪವರ್ -1, 10 ಪವರ್ +2 ಅಂದರೆ ಎಷ್ಟಾಗುತ್ತೆ, +3 ಅಂದರೆ ಎಷ್ಟಾಗುತ್ತೆ, 10 ಪವರ್ +2 ಉಳಿಯುತ್ತೆ ಗ್ರಾಮ್ ಪರ್ ಮೋಲ್. ಈಗ 10 ಪವರ್ +2ನ ನೀವು ಇದಕ್ಕೆ ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟಾಗುತ್ತೆ, 170 ಆಗುತ್ತೆ. 170 ಗ್ರಾಮ್ ಪರ್ ಮೋಲ್. ದಿಸ್ ದ ಮೋಲಾರ್ ಮಾಸ್ ಆಫ್ ದ ಸಲ್ಯೂಟ್. ಇಷ್ಟು ನೀವು ಸಾಲ್ವ್ ಮಾಡೋದಕ್ಕೆ ನಿಮಗೆ 3 ಮಾರ್ಕ್ಸ್ ಇರುತ್ತೆ. ಬಟ್ ನೀವೇನು ಮಾಡ್ತೀರಾ, ಏನು ಮಿಸ್ಟೇಕ್ ಮಾಡ್ತೀರಾ ಅಂತ ಹೇಳ್ಬಿಡ್ತೀನಿ ನೋಡಿ. ಫಾರ್ಮುಲಾನು ಹಾಕೋತೀರಾ, ಸಬ್ಸ್ಟಿಟ್ಯೂಷನ್ನು ಮಾಡ್ತೀರಾ, ಈ ಆನ್ಸರ್ ಬಂದಿದೆ, ಓ ಖುಷಿ ಆಯಿತು, 3 ಮಾರ್ಕ್ಸ್ ಸಿಕ್ಬಿಡುತ್ತೆ ಅಂತ ಬಂದಿರ್ತೀರಾ. ಬಟ್ ನೀವು ಯೂನಿಟನ್ನು ಬರೀದೆ ಬಂದುಬಿಟ್ಟಿರ್ತೀರಾ. ನೋಡಿ, ಯಾವುದೇ ಪ್ರಾಬ್ಲಮ್ಸನ್ನು ನೀವು ಸೈನ್ಸಲ್ಲಿ ಸಾಲ್ವ್ ಮಾಡಿದಾಗ ಅದಕ್ಕೇನಾದರೂ ಯೂನಿಟ್ ಇದ್ದರೆ ನೀವು ಅದನ್ನು ಖಂಡಿತ ಮೆನ್ಷನ್ ಮಾಡಲೇಬೇಕು. ಮಸ್ಟ್ ಆ್ಯಂಡ್ ಶುಡ್ ಮೆನ್ಷನ್ ಮಾಡಲೇಬೇಕು. ಅದಕ್ಕೆ ಯೂನಿಟ್ ಇರುತ್ತೆ. ಆನ್ಸರ್ ವಿತ್ ಯೂನಿಟ್ಗೆ 1 ಮಾರ್ಕ್ ಇರುತ್ತೆ. ನಿಮ್ಗೆ ಕರೆಕ್ಟ್ ಆನ್ಸರ್ ಬಂದಿದ್ರೂ ಕೂಡ ನೀವು ಯೂನಿಟನ್ನು ಬರೆದಿಲ್ಲ ಅಂದರೆ ಅಲ್ಲಿ 1 ಮಾರ್ಕ್ಸ್ ಕಟ್ ಆಗುತ್ತೆ. ಈಗ 3 ಮಾರ್ಕ್ಸ್ ಸಿಗೋ ಕಡೆ ನಿಮಗೆ 2 ಮಾರ್ಕ್ಸ್ ಮಾತ್ರ ಸಿಗುತ್ತೆ ಕಣ್ರಪ್ಪ. ಹಾಗಾಗಿ ಮರಿದೆ ನೀವು ಯೂನಿಟನ್ನು ಬರೀಬೇಕು. ಅರ್ಥ ಆಯ್ತಾ? ಇದು ಫಸ್ಟ್ ಪ್ರಾಬ್ಲಮ್ಮು. ಈಗ ನಾವೇನು ಮಾಡೋಣ, ಇದೇ ಫಾರ್ಮುಲಾದ ಮೇಲೆ ಇನ್ನೊಂದು ಪ್ರಾಬ್ಲಮ್ ಮಾಡೋಣ. ಓಕೆ, ಈಗ ಸೆಕೆಂಡ್ ಪ್ರಾಬ್ಲಮ್ ನೋಡಿ. ಅದೇ ಫಾರ್ಮುಲಾದ ಮೇಲೆ 5.8 ಗ್ರಾಮ್ ಆಫ್ ನಾನ್ ವಾಲಟೈಲ್ ಸಲ್ಯೂಟ್ ವಾಸ್ ಡಿಸಾಲ್ವ್ಡ್ ಇನ್ 100 ಗ್ರಾಮ್ ಆಫ್ ಕಾರ್ಬನ್ ಡೈಸಲ್ಫೈಡ್. ಸೊ ಅವರೇ ಹೇಳ್ತಾರೆ ನಾನ್ ವಾಲಟೈಲ್ ಸಲ್ಯೂಟ್ ಅಂತೇಳಿ 5.8 ಗ್ರಾಮು, ಮತ್ತು ಅದು ವೆಯ್ಟ್ ಕಡಿಮೆ ಇದೆ. ಅದನ್ನೇನು ತೊಗೋಬೋದು ನಾವು, W2 ವೆಯ್ಟ್ ಆಫ್ ದ ಸಲ್ಯೂಟ್ ಅಂತ ತೊಗೋಬೋದು ಅಲ್ವೇನ್ರಪ್ಪ. ಸಲ್ಯೂಟ್ ಎಷ್ಟಿದೆ, 5.8 ಗ್ರಾಮ್ ಇದೆ. ನೆಕ್ಸ್ಟ್ ಡಿಸಾಲ್ವ್ಡ್ ಇನ್ 100 ಗ್ರಾಮ್ ಆಫ್ ಕಾರ್ಬನ್ ಡೈಸಲ್ಫೈಡ್, ಅಂದರೆ ಅದು ಸಾಲ್ವೆಂಟ್ ಆಯಿತು. ಸಾಲ್ವೆಂಟ್ದು ವೆಯ್ಟು W1 ಅಂತ ತೊಗೊಳ್ಳೋಣ ಅಲ್ವಾ. ಸಾಲ್ವೆಂಟಿಗೆ W1, ಅದ್ರದ್ದು ವೆಯ್ಟ್ ಎಷ್ಟು ಕೊಟ್ಟಿದ್ದಾರೆ, 100 ಗ್ರಾಮ್ ಅಂತ ಕೊಟ್ಟಿದ್ದಾರೆ. ಆಮೇಲೆ ದ ವೇಪರ್ ಪ್ರೆಷರ್ ಆಫ್ ದ ಸಲ್ಯೂಷನ್ ವಾಸ್ ಫೌಂಡ್ ಟು ಬಿ 190 mm ಆಫ್ ಮರ್ಕ್ಯುರಿ. ಸೊ ವೇಪರ್ ಪ್ರೆಷರ್ ಆಫ್ ಸಲ್ಯೂಷನ್ ಅಂತ ಹೇಳ್ತಾರೆ ನೋಡಿ, ಸಲ್ಯೂಷನ್. ಸೊ ಸಲ್ಯೂಷನ್ ಅಂದಾಗ ನಾವು P ಅಂತ ಬರ್ಕೋಬೇಕು, P0 ಅಲ್ವಾ. ಪ್ಯೂರ್ ಇದ್ದಾಗ P0, ಸಲ್ಯೂಷನ್ ಅಂದಾಗ P. ಸೊ ಪಿದು ಪ್ರೆಷರ್ ಎಷ್ಟು ಕೊಟ್ಟಿದ್ದಾರೆ, 190 mm ಆಫ್ ಮರ್ಕ್ಯುರಿ ಕೊಟ್ಟಿದ್ದಾರೆ ಅಲ್ವಾ. ಸೊ ನೆಕ್ಸ್ಟ್ ಕ್ಯಾಲ್ಕುಲೇಟ್ ದ ಮೋಲಾರ್ ಮಾಸ್ ಆಫ್ ದ ಸಲ್ಯೂಟ್. ಸಲ್ಯೂಟ್ದು ಮೋಲಾರ್ ಮಾಸನ್ನು ಕಂಡುಹಿಡಿಯಬೇಕಂತೆ. ಮೋಲಾರ್ ಮಾಸಿಗೆ ಸಿಂಬಲ್ಲು M, ಸಲ್ಯೂಟಿಗೆ 2. ಸೊ M2ನ ನಾವು ಫೈಂಡ್ ಔಟ್ ಮಾಡಬೇಕು. ನೆಕ್ಸ್ಟು ಗಿವನ್ ದ ವೇಪರ್ ಪ್ರೆಷರ್ ಆಫ್ ಪ್ಯೂರ್ CS2, ಇಲ್ಲಿ ನೋಡಿ ಇಲ್ಲಿದೆ, ಪ್ಯೂರ್ CS2 ಈಸ್ 195 mm ಆಫ್ ಮರ್ಕ್ಯುರಿ. ಸೊ ಈಗ ಇದನ್ನು ನಾವು ಏನಂತ ತಗೋಬೋದು, P0 ಅಂತ ತಗೋಬೋದು. ಯಾಕೆಂದರೆ ಅವರು ಪ್ಯೂರ್ ಅಂತ ಹೇಳ್ತಾರೆ, ಅಂದರೆ ಕಂಬೈನ್ ಸ್ಟೇಟಲ್ಲಿ ಇಲ್ಲ. ಸೊ P0 ಎಷ್ಟಾಗುತ್ತೆ ಅವಾಗ, P0 ಈಸ್ 195 mm ಆಫ್ ಮರ್ಕ್ಯುರಿ ಅಂತ ಕೊಟ್ಟಿದ್ದಾರೆ ಆಯಿತಾ. ಆ್ಯಂಡ್ ಬ್ರ್ಯಾಕೆಟಲ್ಲಿ ಮೋಲಾರ್ ಮಾಸ್ ಆಫ್ ದ CS2. ಈಗ CS2 ಅನ್ನೋದೇನು, ಸಾಲ್ವೆಂಟು. ಸಾಲ್ವೆಂಟ್ದು ಮೋಲಾರ್ ಮಾಸ್ ಕೊಟ್ಟಿದ್ದಾರೆ. ಸೊ ಮೋಲಾರ್ ಮಾಸಿಗೆ ಸಿಂಬಲ್ಲು M, ಅದು ಸಾಲ್ವೆಂಟ್ದಾಗಿರೋದ್ರಿಂದ 1 ಅಂತ ಹಾಕೋತೀನಿ. ಎಷ್ಟಾಯ್ತದು, 76 ಗ್ರಾಮ್ ಪರ್ ಮೋಲ್ ಅಂತ ಕೊಟ್ಟಿದ್ದಾರೆ. ಈಗ ನೆಕ್ಸ್ಟ್ ಏನು ಮಾಡಬೇಕು, ಡೈರೆಕ್ಟ್ ಸಬ್ಸ್ಟಿಟ್ಯೂಷನ್ ಮಾಡಬೇಡಿ, ಫಾರ್ಮುಲಾ ಬರೆದು ಆಮೇಲೆ ಸಬ್ಸ್ಟಿಟ್ಯೂಷನ್ ಮಾಡಬೇಕು. ಸೊ ಏನು ಫಾರ್ಮುಲಾ ಇದಕ್ಕೆ, ಅವರು ವೇಪರ್ ಪ್ರೆಷರ್ ಮೇಲೆ ಕೇಳಿರೋದ್ರಿಂದ M2 is equal to W2 M1 divided by W1 into P0 divided by P0 minus P. ಈ ಫಾರ್ಮುಲಾ ಹಾಕೋಬೋದು ಅಲ್ವಾ. ಸೊ ಇಲ್ಲಿ W2 ಎಷ್ಟು ಕೊಟ್ಟಿದ್ದಾರೆ, 5.8. M1 ಎಷ್ಟು ಕೊಟ್ಟಿದ್ದಾರೆ, M1 76 divided by W1 ಎಷ್ಟಿದೆಯಪ್ಪ, 100 into P0 ಎಷ್ಟಿದೆ, 195 mm ಆಫ್ ಮರ್ಕ್ಯುರಿ. ಓಕೆನಾ. ಬಟ್ ಡಿಫ್ರೆನ್ಸ್ ಇಲ್ಲೇ ಮಾಡ್ಕೊಂಬೋಣ. P0 ಮೈನಸ್ P ಡಿಫ್ರೆನ್ಸ್ ಎಷ್ಟಾಗುತ್ತೆ, 5 ಆಗುತ್ತೆ ಅಲ್ವಾ. ಸೊ 5 mm ಆಫ್ ಮರ್ಕ್ಯುರಿ. ಸೊ ಇಲ್ಲಿ ಇದು ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ ಯೂನಿಟ್ಟು ಗ್ರಾಮ್ ಇದೆ, ಇದು ಗ್ರಾಮ್ ಇದೆ, ಇದು 76 ಅನ್ನೋದೇನು ಗ್ರಾಮ್ ಪರ್ ಮೋಲ್ ಇದೆ. 1 ಗ್ರಾಮ್ ಇಲ್ಲಿ ಕ್ಯಾನ್ಸಲ್ ಆಯಿತು. ಈಗ ನೋಡಿ ಕ್ಯಾಲ್ಕುಲೇಷನ್ಸ್ ಮಾಡೋದು 5.8 ಹಾಗೆ ಬರ್ಕೋತೀನಿ.
ಈ 5ನ ಈ ಕಡೆ ತೊಗೊಳ್ಳೋಣ, ಡಿನಾಮಿನೇಟ್ರಲ್ಲಿ 5 ಬರ್ಕೋತೀನಿ ಇಂಟು 76ನ ಹಾಗೆ ಬರ್ಕೊಳ್ಳೋಣ. ಇದನ್ನ ಏನು ಮಾಡಿದ್ರಿ ಸರ್ ಅಂದರೆ 100, ಇದನ್ನು ಬರ್ದ್ಬೋಣ ಫಸ್ಟ್ 195 ಬರ್ದ್ಬೋಣ. ಈ 100 ಏನು ತೊಗೊಳ್ಳೋಣ, 10 ಪವರ್ ಪ್ಲಸ್ 2 ಅಂತ ತೊಗೋತೀನಿ. ಸಾರಿ, ಇಲ್ಲಿ +2 ಆಗಿರುತ್ತೆ, ಅದು ನ್ಯೂಮರೇಟ್ರಿಗೆ ಬಂದರೆ ಏನಾಗುತ್ತೆ -2 ಆಗುತ್ತೆ. ಸರಿನಾ? ಈಗ 5ಇಂದ ಡಿವೈಡ್ ಮಾಡ್ಕೊಳ್ಳೋಣ ಇದನ್ನು. 5 1s 5, ಓಕೆನಾ, ಮತ್ತು 8 ಉಳಿತು. 5 1s 5, 3 ಉಳಿಯುತ್ತೆ. ಸೊ 3 ಉಳಿದ್ರೆ 30 ಆಗುತ್ತೆ ಪಾಯಿಂಟ್ ಇರೋದ್ರಿಂದ. 5 6 30, 1.16 ಆಯಿತು ಅಲ್ವಾ? ಸೊ ನಮಗೆ ಆ್ಯಕ್ಯುರೇಟ್ ವ್ಯಾಲ್ಯೂ ಬರಬೇಕು ಅಂದರೆ ಏನು ಮಾಡೋಣ, ಈ 1.16ನ 116 ಮಾಡ್ಕೊಳ್ಳೋಣ, 2 ಪಾಯಿಂಟ್ ಮುಂದೆ ಶಿಫ್ಟ್ ಮಾಡೋಣ. ಎಷ್ಟಾಗುತ್ತೆ 116 ಇಂಟು ಇದು 195 ಇದೆ, ಓಕೆ ನೋಡ್ಕೊಳ್ಳಿ ಹಾಗೆ, ಇದು 76, ಓಕೆ, ಇಂಟು ಇಲ್ಲಿ ನಾವು 2 ಪಾಯಿಂಟ್ ಮುಂದೆ ಬಂದಿರೋದ್ರಿಂದ ಈ 10 ಪವರ್ -2 ಏನಾಗುತ್ತೆ 10 ಪವರ್ -4 ಆಯಿತು. ಡಿನಾಮಿನೇಟರ್ಲಿ ಏನೂ ಉಳಿದಿಲ್ಲ ಅಲ್ವಾ? ಸೊ ಈಗೇನು ಮಾಡಬೇಕು, ಮಲ್ಟಿಪ್ಲೈ ಮಾಡಬೇಕು ವಿತೌಟ್ ಕ್ಯಾಲ್ಕುಲೇಟರ್. ಇದು 3 ಡಿಜಿಟ್ಸ್ ಇದೆ, ಇದು 2 ಡಿಜಿಟ್ಸ್ ಇದೆ. ನಾನು ರೌಂಡ್ ಆಫ್ ಮಾಡ್ತಿಲ್ಲ, ಯಾಕೆಂದರೆ ಆ್ಯಕ್ಯುರೇಟ್ ಆನ್ಸರ್ ಬರಬೇಕು ಅಂದಾಗ ರೌಂಡಿಂಗ್ ಆಫ್ ಸ್ವಲ್ಪ ಕಡಿಮೆ ಮಾಡಬೇಕಾಗತ್ತೆ. ಸೊ 116 195ನ ಫಸ್ಟ್ ಮಲ್ಟಿಪ್ಲೈ ಮಾಡೋಣ. ಸೊ 116 ಮತ್ತು 195ನ ಸೊ ಒಂದೇ ಲೈನಲ್ಲಿ ನಾವು ಮಲ್ಟಿಪ್ಲೈ ಮಾಡ್ಬೋದು. ಹೇಗೆ ನೋಡಿ, 1 1s 1 ಆಯಿತು. ನೆಕ್ಸ್ಟು 1 9s 9, 1 1s 1 ಎಷ್ಟಾಗುತ್ತೆ 10 ಆಗುತ್ತೆ. ಸೊ 10ಗೆ 0 1 ಕ್ಯಾರಿ ಆಯಿತು. ನೆಕ್ಸ್ಟು 1 5s 5, 1 6s 6, 1 9s 9 ಎಷ್ಟಾಗುತ್ತೆ 9 + 15 20 ಆಯಿತು. 20ಗೆ 0 2 ಕ್ಯಾರಿ. ನೆಕ್ಸ್ಟು 1 5s 5, 9 6 ಎಷ್ಟಾಗುತ್ತೆ 54 ಅಲ್ವಾ? ಸೊ ಅಂದರೆ 59 ಆಯಿತು. ಸೊ 9 5 ಕ್ಯಾರಿ. ನೆಕ್ಸ್ಟು 6 5s 30, 0 3 ಕ್ಯಾರಿ ಆಗುತ್ತೆ. ಆವಾಗ 0 12, ಇದು ಆ್ಯಡ್ ಮಾಡಿದ್ರೆ 6 2 ಆ್ಯಡ್ ಮಾಡಿದ್ರೆ 2. ಇಷ್ಟು ಆನ್ಸರ್ ಬಂತು ನನಗೆ ಈ ಮೂರನ್ನ ಮಲ್ಟಿಪ್ಲೈ ಮಾಡಿದಾಗ. 2 2 6 2 0 ಇಷ್ಟು ಮಲ್ಟಿಪ್ಲೈ ಮಾಡಿದಾಗ ಇದೆಷ್ಟು ಉಳಿತು 76 ಉಳಿತು ಇಂಟು 10 ಪವರ್ -4. ಸರ್ ಮತ್ತು ಇದನ್ನ ಹೆಂಗೆ ಸರ್ ಮಲ್ಟಿಪ್ಲೈ ಮಾಡೋದು? ವೆರಿ ಈಸಿ. ಇದನ್ನೇನು ಮಾಡ್ಕೊಳ್ಳಿ, ಎಗೈನ್ ಇದನ್ನು 2 ಡಿಜಿಟ್ಸ್ ಬೇಕಾದ್ರೆ ನೀವು ಮಾಡ್ಕೋಬೋದು. ಹೇಗೆ 3 ಪಾಯಿಂಟ್ಸ್ ನೀವು ಹಿಂದೆ ಬಂದರೆ ಅದು 2 ಡಿಜಿಟ್ಸ್ ಆಗುತ್ತೆ. ಎಷ್ಟಾಗುತ್ತೆ 22.6 ಆಗುತ್ತೆ. ಸೊ ಇಂಟು 76 ಆಗುತ್ತೆ. 3 ಪಾಯಿಂಟ್ಸ್ ಹಿಂದೆ ಬಂದಿರೋದ್ರಿಂದ ಇದೇನಾಗುತ್ತೆ 10 ಪವರ್ -1 ಆಯಿತು. ಈಗ ಇದನ್ನು ಬೇಕಾದ್ರೆ ರೌಂಡ್ ಆಫ್ ಮಾಡ್ಕೊಳ್ಳಿ. ಎಷ್ಟಾಗುತ್ತೆ ಇದು 23 ಆಗುತ್ತಲ್ವಾ? ಸೊ ಇದು ಅಪ್ರಾಕ್ಸಿಮೇಟ್ ಆಗಿ 23 ಆಗುತ್ತೆ ಇಂಟು 76 ಇಂಟು 10 ಪವರ್ -1. ಹೇಗೆ ನೀವೆರಡನ್ನು ಮಲ್ಟಿಪ್ಲೈ ಮಾಡಬೇಕಲ್ಲ, ಇದೇ ಮೆಥಡ್ ಫಾಲೋ ಮಾಡಿ. 23 76, ಓಕೆ. ಆ್ಯಕ್ಯುರೇಟ್ ಆನ್ಸರ್ ಬರಬೇಕು ಅಂದರೆ ಹೀಗೆ ಮಾಡಲೇಬೇಕು, ಯಾಕೆಂದರೆ ನೀವು ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಕ್ಯಾಲ್ಕುಲೇಟರ್ ಕೊಡಲ್ಲ. ಇದನ್ನೆಲ್ಲ ನೀವು ಈಗಲೇ ಪ್ರಾಕ್ಟೀಸ್ ಮಾಡಬೇಕು, ಓಕೆನಾ? ಸೊ 7 2s 14 ಆಯಿತು. 6 2s 12, 7 3s 21 ಅಂದರೆ ಎಷ್ಟಾಗುತ್ತೆ 33 ಆಗುತ್ತೆ. ಸೊ 3 ಬರ್ಕೊಂಡು 3 ಕ್ಯಾರಿ ತೊಗೊಳ್ಳೋಣ. 6 3s 18, 18ಗೆ 8 ಬರ್ಕೊಂಡು 1 ಕ್ಯಾರಿ ತೊಗೊಳ್ಳೋಣ. ಆವಾಗ 8 4 7 1 ಎಷ್ಟು ಬಂತು 174.8 ಇಂಟು 10 ಪವರ್ -1 ಆಯಿತು. ಸೊ 1 ಪಾಯಿಂಟ್ -1 ತೆಗಿಬೇಕು ಅಂದರೆ 1 ಪಾಯಿಂಟ್ ಹಿಂದೆ ಬನ್ನಿ. ಸೊ 174.8 ಗ್ರಾಮ್ ಪರ್ ಮೋಲ್ ಬರುತ್ತೆ. ಇದು ಆನ್ಸರ್. ಅರ್ಥ ಆಯ್ತಾ? ಸೊ ಇದು ನಾನು ವಿತೌಟ್ ಕ್ಯಾಲ್ಕುಲೇಟ್ ಮಾಡಿರೋದ್ರಿಂದ ಇಷ್ಟು ಬರ್ತಾ ಇದೆ. ನೀವು ಎಕ್ಸಾಕ್ಟ್ ಕ್ಯಾಲ್ಕುಲೇಟರ್ನ ಯೂಸ್ ಮಾಡ್ಕೊಂಡು ಮಾಡಿದಾಗ 171.9 ಬರುತ್ತೆ. ಸೊ ಅಪ್ರಾಕ್ಸಿಮೇಟ್ಲಿ ನಾನು ವಿತೌಟ್ ಕ್ಯಾಲ್ಕುಲೇಟ್ ಮಾಡಿದ್ದೀನಿ, 171.9 ಬರ್ತದೆ. ಇದು ಸೆಕೆಂಡ್ ಪ್ರಾಬ್ಲಮ್. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್ ಏನು ಮಾಡೋಣ, ಎಲಿವೇಶನ್ ಇನ್ ಬಾಯ್ಲಿಂಗ್ ಪಾಯಿಂಟ್, ನೆಕ್ಸ್ಟ್ ಕಾಲಿಗೇಟಿವ್ ಪ್ರಾಪರ್ಟಿ, ಅದ್ರ ಮೇಲೆ ಪ್ರಾಬ್ಲಮ್ ಮಾಡೋಣ. ಓಕೆ, ಈಗ ಥರ್ಡ್ ಪ್ರಾಬ್ಲಮ್ ನೋಡಿ, ಎಲಿವೇಶನ್ ಇನ್ ಬಾಯ್ಲಿಂಗ್ ಪಾಯಿಂಟ್ ಮೇಲಿದೆ. ಸೊ ಹೆಂಗೆ ಗೊತ್ತಾಗುತ್ತೆ ನಮಗೆ ಇದು ಬಾಯ್ಲಿಂಗ್ ಪಾಯಿಂಟ್ ಮೇಲಿದೆ ಅಂತ ಹೇಳಿದ್ರೆ, ಅಲ್ಲೇ ಕ್ವಶನಲ್ಲೇ ನಿಮಗಿರುತ್ತೆ ಬಾಯ್ಲಿಂಗ್ ಪಾಯಿಂಟ್ದು ಡಾಟಾ ಕೊಟ್ಟಿದ್ದಾನೆ ಅಂದರೆ ಇದು ಎಲಿವೇಶನ್ ಇನ್ ಬಾಯ್ಲಿಂಗ್ ಪಾಯಿಂಟ್ ಮೇಲಿರೋ ಕ್ವಶನ್ ಅಂತ ಹೇಳಿ ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ. ಓಕೆನಾ? ಸೊ ನೋಡೋಣ ಕ್ವಶನ್ ಏನಂತಿದೆ ಅಂತ. ದ ಬಾಯ್ಲಿಂಗ್ ಪಾಯಿಂಟ್ ಆಫ್ ಬೆನ್ಸಿನ್ ಈಸ್ 353.23 ಕೆಲ್ವಿನ್ ಅಂತ ಕೊಟ್ಟಿದ್ದಾನೆ. ಅಂದರೆ ಬಾಯ್ಲಿಂಗ್ ಪಾಯಿಂಟ್ ಆಫ್ ಬೆನ್ಸಿನ್ ಅಷ್ಟೇ ಕೊಟ್ಟಿದ್ದಾನೆ. ಅಂದಮೇಲೆ ಅದು ಕಂಬೈನ್ ಸ್ಟೇಟಲ್ಲಿ ಇಲ್ಲ, ಇಟ್ಸ್ ಅ ಪ್ಯೂರ್ ಸಾಲ್ವೆಂಟ್ ಅಲ್ವಾ? ಸೊ ಅದರಿಂದ ಆ ಬಾಯ್ಲಿಂಗ್ ಪಾಯಿಂಟನ್ನ ಅಂದರೆ ಇಲ್ಲಿ 353.23 ಕೆಲ್ವಿನ್ ಏನು ಕೊಟ್ಟಿದ್ದಾರೋ ಅದನ್ನೇನು ಮಾಡೋಣ, T0 ಅಂತ ತೊಗೊಳ್ಳೋಣ. ಯಾಕೆಂದರೆ ಇಟ್ ಇಸ್ ಅ ಪ್ಯೂರ್ ಸ್ಟೇಟಲ್ಲಿದೆ. ಸೊ T0 B ಬಾಯ್ಲಿಂಗ್ ಪಾಯಿಂಟ್ ಇನ್ ದ ಪ್ಯೂರ್ ಸ್ಟೇಟ್ ಎಷ್ಟಾಗುತ್ತೆ 353.23 ಕೆಲ್ವಿನ್ ಕೊಟ್ಟಿದ್ದಾರೆ. ಓಕೆನಾ? ವೆನ್ 1.8 ಗ್ರಾಮ್ ಆಫ್ ನಾನ್ ವಾಲಟೈಲ್ ಸಲ್ಯೂಟ್, ಅಂದರೆ 1.8 ಗ್ರಾಮ್ ಅನ್ನೋದೇನಾಯಿತು ನಿಮಗೆ, ಇಟ್ ಇಸ್ ಅ ವೆಯ್ಟ್ ಆಫ್ ದ ಸಲ್ಯೂಟ್ ಆಯಿತು ಅಲ್ವಾ? 1.8 ಗ್ರಾಮ್ ಅಂತ ಕೊಟ್ಟಿದ್ದಾರೆ.
ವಾಸ್ ಡಿಸಾಲ್ವ್ಡ್ ಇನ್ 90 ಗ್ರಾಮ್ ಆಫ್ ಬೆನ್ಸಿನ್. ಸೊ ಬೆನ್ಸಿನ್ ಅನ್ನೋದು ಸಾಲ್ವೆಂಟ್ ಅಲ್ವಾ, ಅದ್ರದ್ದು ವೆಯ್ಟ್ ಜಾಸ್ತಿ ಇದೆ. ಸೊ ವೆಯ್ಟ್ ಆಫ್ ದ ಸಾಲ್ವೆಂಟ್ ಕೊಟ್ಟಿದ್ದಾರೆ, ವೆಯ್ಟ್ ಆಫ್ ದ ಸಾಲ್ವೆಂಟ್ ಎಷ್ಟಪ್ಪ 90 ಗ್ರಾಮ್ ಆಯಿತು. ದ ಬಾಯ್ಲಿಂಗ್ ಪಾಯಿಂಟ್ ಈಸ್ ರೈಸ್ ಟು 354.11 ಕೆಲ್ವಿನ್. ಸೊ ನಿಮಗೆ ಥಿಯರಿ ಕ್ಲಾಸಲ್ಲಿ ಹೇಳಿದ್ದೀನಿ, ಒಂದು ಸಾಲ್ವೆಂಟಿಗೆ ನಾನ್ ವಾಲೆಟೈಲ್ ಸಲ್ಯೂಟನ್ನು ಆ್ಯಡ್ ಮಾಡಿದಾಗ ಅದ್ರ ಬಾಯ್ಲಿಂಗ್ ಪಾಯಿಂಟ್ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಈಗ ಬಾಯ್ಲಿಂಗ್ ಪಾಯಿಂಟ್ ಜಾಸ್ತಿ ಆಗಿದೆ. ಎಷ್ಟದು ಬಾಯ್ಲಿಂಗ್ ಪಾಯಿಂಟು? ಸೊ TB ಅಂತ ಬರೀತೀನಿ, ನಾಟ್ ಅಂತ ಬರೆಯಲ್ಲ, ಯಾಕೆಂದರೆ ಇದು ಸೊಲ್ಯೂಷನ್ ಸ್ಟೇಟು. ಎಷ್ಟಾಗುತ್ತೆ ಅವಾಗ 354.11 ಕೆಲ್ವಿನ್ ಅಂತ ಕೊಟ್ಟಿದ್ದಾರೆ. ಓಕೆ, ನೆಕ್ಸ್ಟ್ ಕ್ಯಾಲ್ಕುಲೇಟ್ ದ ಮೋಲಾರ್ ಮಾಸ್ ಆಫ್ ದ ಸಲ್ಯೂಟ್. ಮೋಲಾರ್ ಮಾಸ್ಗೆ M, ಸಲ್ಯೂಟಿಗೆ 2 ಅಂದರೆ M2ನ ನಾವು ಫೈಂಡ್ ಔಟ್ ಮಾಡಬೇಕು. KB ಫಾರ್ ದ ಬೆನ್ಸಿನ್. KB ಅಂದ್ರೆ ಏನು? ಎಬಿಲಿಯೋಸ್ಕೋಪಿಕ್ ಕಾನ್ಸ್ಟೆಂಟ್, ಮೋಲಾರ್ ಎಲಿವೇಶನ್ ಕಾನ್ಸ್ಟೆಂಟ್ ಅಂತ ಹೇಳಿದ್ದೀನಲ್ವಾ. ಸೊ ಅದನ್ನು ಅವ್ರು ಡೈರೆಕ್ಟಾಗಿ ಕೊಟ್ಬಿಟ್ಟಿದ್ದಾರೆ KB ಅಂತ, ಅವರನ್ನೇ ಸಿಂಬಲ್ ಸಮೇತ. ಸೊ KB ವ್ಯಾಲ್ಯೂ ಈಸ್ 2.53 ಕೆಲ್ವಿನ್ kg ಪರ್ ಮೋಲ್ ಅಂತ ಹೇಳಿ, ಆಯಿತಾ. ಈಗ ಎಲಿವೇಶನ್ ಇನ್ ಬಾಯ್ಲಿಂಗ್ ಪಾಯಿಂಟನ್ನು ಯೂಸ್ ಮಾಡಿಕೊಂಡು ನಾವು ಮೋಲಾರ್ ಮಾಸನ್ನು ಕಂಡುಹಿಡಿಯೋಕ್ಕೆ, ಮೋಲಾರ್ ಮಾಸ್ ಆಫ್ ದ ಸಲ್ಯೂಟನ್ನು ಫೈಂಡ್ ಔಟ್ ಮಾಡೋದಕ್ಕೆ ಯೂಸ್ ಮಾಡೋ ಈಕ್ವೇಷನನ್ನು ಬರೀಬೇಕು. ಏನದು ಈಕ್ವೇಷನ್ನು? ಥಿಯರಿ ಕ್ಲಾಸಲ್ಲಿ ಡಿರೈವ್ ಮಾಡಿದ್ದೀನಿ. ಏನು? MB ಈಸ್ ಈಕ್ವಲ್ ಟು WB ಇಂಟು KB, ಓಕೆನಾ, ಇಂಟು 1000 ಹಾಕೋಬೇಕಾ ಇಲ್ವಾ ಅಂತ ಇಲ್ಲಿ ಯೋಚನೆ ಮಾಡಬೇಕು. ವೆಯ್ಟ್ ಆಫ್ ದ ಸಾಲ್ವೆಂಟ್ ನೋಡಿ, ವೆಯ್ಟ್ ಆಫ್ ದ ಸಾಲ್ವೆಂಟ್ ಗ್ರಾಮಲ್ಲಿ ಕೊಟ್ಟಿದ್ದಾನೆ, ಹಾಗಾಗಿ ನಾವೇನು ಮಾಡೋಣ, ಇಂಟು 1000 ಹಾಕೋಣ, ಅಥವಾ ಅದನ್ನು 10⁻³ ಅಂತ ಬರ್ಕೋತೀನಿ. ಡಿವೈಡೆಡ್ ಬೈ ಇದು W1 ಅಂತ, ಸಾರಿ W2 ಅಂತ ಹೇಳಿ ಬರ್ಕೊಳ್ಳೋಣ, ಸಲ್ಯೂಟ್ ಅಲ್ವಾ W2. ಕೆಳಗಡೆ ಏನು ಬರೀಬೇಕು ನೀವು? W1 ವೆಯ್ಟ್ ಆಫ್ ದ ಸಾಲ್ವೆಂಟ್ ಆ್ಯಂಡ್ ಡೆಲ್ಟಾ TB. ಸೊ ಇದೆಲ್ವ ಫಾರ್ಮುಲಾ ಟು ಕ್ಯಾಲ್ಕುಲೇಟ್ ದ ಮೋಲಾರ್ ಮಾಸ್ ಆಫ್ ದ ಸಲ್ಯೂಟ್. ಈಗ ಸಬ್ಸ್ಟಿಟ್ಯೂಷನ್ ಮಾಡೋಣ. ವೆಯ್ಟ್ ಆಫ್ ದ ಸಲ್ಯೂಟ್ ಎಷ್ಟು ಕೊಟ್ಟಿದ್ದಾನೆ? 1.8. KB ವ್ಯಾಲ್ಯೂ ಕೊಟ್ಟಿದ್ದಾರೆ ಎಷ್ಟು? 2.53, ಓಕೆನಾ, ಇಂಟು 10⁻³ ಹಾಕೋತೀನಿ, ಯಾಕೆಂದರೆ ವೆಯ್ಟ್ ಆಫ್ ದ ಸಾಲ್ವೆಂಟ್ ಯಾವುದಲ್ಲಿ ಕೊಟ್ಟಿದ್ದಾನೆ? ಗ್ರಾಮಲ್ಲಿ ಕೊಟ್ಟಿದ್ದಾರೆ. ಸೊ ವೆಯ್ಟ್ ಆಫ್ ದ ಸಾಲ್ವೆಂಟಿಗೆ ಏನಾಗುತ್ತೆ? kg ಆಗೋಗುತ್ತೆ. ಇಂಟು ನಾವು ಇಲ್ಲಿ 10⁻³ ಮಾಡಿರೋದ್ರಿಂದ ಈಗ ಇದು kg ಆಗುತ್ತೆ. ಇದು ಯಾವುದಲ್ಲಿದೆ? ಗ್ರಾಮಲ್ಲಿದೆ. ಇದ್ರ ಯೂನಿಟ್ ಏನಿದೆ? ಕೆಲ್ವಿನ್ kg ಪರ್ ಮೋಲ್ ಇದೆ, ಓಕೆನಾ. ಸೊ ಡೆಲ್ಟಾ TB ಕಂಡುಹಿಡ್ಕೋಬೇಕು. ಡೆಲ್ಟಾ TB ಅಂದ್ರೇನು? ಎಷ್ಟು ಇನ್ಕ್ರೀಸ್ ಆಯಿತು ಅಂತ. ಅದಕ್ಕಿಲ್ಲಿ ಡಿಫ್ರೆನ್ಸ್ ತೆಗ್ಬೋಣ. ಇದ್ರದ್ದು 354.11 ಇನ್ಕ್ರೀಸ್ ಆಗಿರೋ ವ್ಯಾಲ್ಯೂ, ಮುಂಚೆ ಎಷ್ಟಿತ್ತು? 353.23. ಸೊ ಇದ್ರ ಡಿಫ್ರೆನ್ಸನ್ನು ನಾವು ಬರ್ಕೋಬೇಕಲ್ಲಿ. ಡೆಲ್ಟಾ TB ಎಷ್ಟು ಟೈಮ್ ಇನ್ಕ್ರೀಸ್ ಆಗಿದೆ ಅಂತ ಕೊಟ್ಟಿಲ್ಲ ಅವರು, ಇಷ್ಟಿಂದ ಇಷ್ಟು ಟೆಂಪ್ರೇಚರ್ಗೆ ಇನ್ಕ್ರೀಸ್ ಆಗಿದೆ ಅಂತ ಕೊಟ್ಟಿದ್ದಾರೆ. ಆವಾಗ ಹೌ ಮಚ್ ಟೆಂಪ್ರೇಚರ್ ಈಸ್ ಇನ್ಕ್ರೀಸ್ಡ್ ಅಂತ ಕಂಡುಹಿಡಿಬೇಕು ಅಂದರೆ ಡಿಫ್ರೆನ್ಸ್ ತಗೊಳ್ಳಿ ಎರಡರದ್ದು. ಸೊ ಈಗ ಇಲ್ಲಿ 11ನಲ್ಲಿ 3 ಹೋದರೆ ನಮಗೆ ಎಷ್ಟು ಉಳಿಯುತ್ತೆ? 8. ಇದು 10 ಆಗುತ್ತೆ. 10ನಲ್ಲಿ 2 ಹೋದರೆ 8. ಇಲ್ಲಿ ಕ್ಯಾರಿ ಮಾಡಿದ್ರೆ 0 ಆಗುತ್ತೆ. 0.88 ಕೆಲ್ವಿನ್ ಬರುತ್ತೆ. 0.88 ಕೆಲ್ವಿನ್ ಬಂತು, ಕರೆಕ್ಟಾ? ಸೊ ಈಗ ಸಿಂಪ್ಲಿಫೈ ಮಾಡ್ತಾ ಹೋಗೋಣ. ಓಕೆ, ಈಗ ಇದನ್ನೇನು ಮಾಡ್ಕೋತೀನಿ? 18 ಮಾಡ್ಕೋತೀನಿ ಕಣ್ರಪ್ಪ. 1.8ನ ಐ ವಿಲ್ ಮೇಕ್ ಇಂಟು 18 ಗ್ರಾಮ್ ಮಾಡ್ಕೊಳ್ಳೋಣ. ಇಂಟು ಇದು 2.53 ಇರೋದನ್ನ ವಿಲ್ ಮೇಕ್ ಇಂಟು 253 ಮಾಡ್ಕೊಳ್ಳೋಣ. 253 ಕೆಲ್ವಿನ್ kg ಪರ್ ಮೋಲ್. ಸೊ ಇದು 1 ಪಾಯಿಂಟ್ ಮುಂದೆ ಶಿಫ್ಟ್ ಮಾಡಿದ್ದೀವಿ, 10⁻⁻1. ಇದು 2 ಪಾಯಿಂಟ್ ಮುಂದೆ ಶಿಫ್ಟ್ ಮಾಡಿದ್ದೀವಿ, 10⁻⁻2. ಸೊ -1 -2 10⁻³ ಆಯಿತು. ಓಕೆ, ಇಲ್ಲಿ ಆಲ್ರೆಡಿ 10⁻+3 ಇದೆ, ಅದನ್ನು ಬರ್ಕೊಳ್ಳೋಣ. ಡಿವೈಡೆಡ್ ಬೈ ಈಗ ಇಲ್ಲಿ 90 kg ಇದೆ ಅಲ್ವಾ, ಅದನ್ನೇನು ಮಾಡೋಣ? 9 ಮಾಡ್ಕೊಳ್ಳೋಣ. 9 kg. 9 ಅಂದಾಗ ಏನಾಗುತ್ತೆ? ಒಂದು +1 ಆಯಿತು, 10⁻+1 ಇಂಟು ಇದು 0.88 ಕೆಲ್ವಿನ್ ಇದೆ, ವಿಲ್ ಮೇಕ್ ಇಂಟು 88 ಕೆಲ್ವಿನ್ ಮಾಡ್ಕೊಳ್ಳೋಣ. ಸೊ 2 ಪಾಯಿಂಟ್ ಮುಂದೆ ಬಂತು ಅಂದರೆ ಇಂಟು 10⁻². ಓಕೆ, ಈಗ ನೋಡಿ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗೋಣ. ಈಗ ಇದು 9 1s 9 2s 18 ಕ್ಯಾನ್ಸಲ್ ಆಯಿತು. ನೆಕ್ಸ್ಟ್ ಇಲ್ಲಿ ನೋಡಿ 2 ಇಂದ 2 1s 2 4s 2 4s 8. ನೆಕ್ಸ್ಟ್ 11 ಇಂದ ಈಸಿಯಾಗಿ ನೀವು ಡಿವೈಡ್ ಮಾಡ್ಕೋಬೋದು ನೋಡಿ. 11 4s 44. ಇಲ್ಲಿ 11 2s 22, 33 ಉಳಿತು. 11 3s 33 ನೋಡಿ, ಈಸಿಯಾಗಿ ಕ್ಯಾನ್ಸಲ್ ಆಯಿತು. ನೆಕ್ಸ್ಟ್ 4 ಇಂದ 4 5s 20, 3 ಉಳಿಯುತ್ತೆ. 4 7s 28, 2 ಉಳಿಯುತ್ತೆ. 4 5s 20 ಅಂದರೆ 5.75 ಬಂತು. 5.75 ಬಂತು. ಈಗ ಪವರ್ಸ್ಗಳು ನೋಡ್ಕೊಳ್ಳೋಣ. ಈಗ ಇಲ್ಲಿ 10⁻³ +3 ಕ್ಯಾನ್ಸಲ್ ಆಗೋಯಿತು. ಈಗ ಇಲ್ಲಿ 10⁻+1 ಇದೆ, 10⁻−2 ಅಂದರೆ 10⁻−1 ಆಗುತ್ತೆ. ಅದು ಮೇಲ್ಗಡೆ ಬಂದರೆ ಏನಾಗುತ್ತೆ? 10⁻+1 ಆಯಿತು. ಸರಿ ಏನರಪ್ಪ? ಈಗ ಯೂನಿಟ್ಗಳನ್ನ ನೋಡ್ಕೋತಾ ಹೋಗಿ. ಈಗ ಯೂನಿಟಲ್ಲಿ ನೋಡಿ, ಇಲ್ಲಿ kg ಇದೆ,
ಇದು ಕೆ ಜಿ ಕ್ಯಾನ್ಸಲ್ ಆಯಿತು. ಕೆಲ್ವಿನ್ ಇದೆ, ಕೆಲ್ವಿನ್ ಕ್ಯಾನ್ಸಲ್ ಆಯಿತು. ಇಲ್ಲಿ ಉಳಿದಿದ್ದು ಗ್ರಾಮು, ಇಲ್ಲಿ ಉಳಿದಿದ್ದು ಮೋಲ್. ನೋಡಿ ಗ್ರಾಮ್ ಪರ್ ಮೋಲ್, ಅದೇ ತಾನೇ ಯೂನಿಟ್ ಮೋಲಾರ್ ಮಾಸ್ಗೆ. ನೋಡಿ ಎಷ್ಟು ಈಸಿಯಾಗಿ ಬಂತು, ಗ್ರಾಮ್ ಪರ್ ಮೋಲ್. ಓಕೆ, ಈಗ 10⁻+1 ಮಲ್ಟಿಪ್ಲೈ ಮಾಡಿದ್ರೆ ಇದಕ್ಕೆ ಎಷ್ಟಾಗುತ್ತೆ, 57.5 ಗ್ರಾಮ್ ಪರ್ ಮೋಲ್. ನೋಡಿ ಕೆಲವು ಕ್ಯಾಲ್ಕುಲೇಷನ್ಸು ಎಕ್ಸಾಕ್ಟಾಗಿ ನಿಮಗೆ ಕ್ಯಾಲ್ಕುಲೇಟ್ರಲ್ಲಿ ಏನಿರುತ್ತೋ ಅದೇ ಆನ್ಸರ್ ಬಂತು. ನೋಡಿ ಕ್ಯಾಲ್ಕುಲೇಟರ್ ನೀವು ಮಾಡಿದ್ರೆ ಇಷ್ಟ ಆನ್ಸರ್ ಬರುತ್ತೆ, ಯಾಕೆಂದ್ರೆ ನಾವಿಲ್ಲಿ ಏನು ಅಪ್ರಾಕ್ಸಿಮೇಟೇ ಮಾಡಲಿಲ್ಲ, ಈಸಿಯಾಗಿ ಕ್ಯಾಲ್ಕುಲೇಷನ್ಸ್ ಮಾಡ್ಕೊಂಬಿಟ್ಟು. ಅರ್ಥ ಆಯ್ತಲ್ವಾ? ಇದು ಅನದರ್ ಪ್ರಾಬ್ಲಮ್. ಓಕೆ, ಈಗ ಎಲಿವೇಶನ್ ಇನ್ ಬಾಯ್ಲಿಂಗ್ ಪಾಯಿಂಟ್ ಮೇಲೆ ಇನ್ನೊಂದು ಪ್ರಾಬ್ಲಮ್ ಮಾಡೋಣ. ಓಕೆ, ಈಗ ಇನ್ನೊಂದು ಪ್ರಾಬ್ಲಮ್ ನೋಡೋಣ ಎಲಿವೇಶನ್ ಇನ್ ಬಾಯ್ಲಿಂಗ್ ಪಾಯಿಂಟ್ ಮೇಲೆ. ನೋಡಿ, ಡಿಸಲ್ಯೂಷನ್ ಆಫ್ 10 ಗ್ರಾಮ್ ಆಫ್ ನಾನ್ ವಾಲಟೈಲ್ ಸಲ್ಯೂಟ್. ಅಂದರೆ ನಾನ್ ವಾಲಟೈಲ್ ಸಲ್ಯೂಟ್ ಅಂದ ತಕ್ಷಣ ಅದೇನಾಗಿರುತ್ತೆ, ವೆಯ್ಟ್ ಆಫ್ ದ ಸಲ್ಯೂಟ್ ಆಗಿರುತ್ತೆ ಅಲ್ವೇನಪ್ಪ. ಡಬ್ಲ್ಯೂ ವೆಯ್ಟ್ಗೆ ಸಲ್ಯೂಟ್ ಆಗಿರೋದ್ರಿಂದ W2 ಎಷ್ಟಾಗುತ್ತೆ, 10 ಗ್ರಾಮ್. ಓಕೆನಾ, W2 ಇಸ್ 10 ಗ್ರಾಮ್. ಡಿಸಾಲ್ವ್ಡ್ ಇನ್ 100 ಗ್ರಾಮ್ ಆಫ್ ಬೆನ್ಸಿನ್ ಅಂತ ಹೇಳ್ತಾ ಇದ್ದಾನೆ. 100 ಗ್ರಾಮ್ ಅಂದರೆ ಅದು ಸಾಲ್ವೆಂಟ್ ಆಯಿತು, ಬೆನ್ಸಿನ್. ಓಕೆ, ವೆಯ್ಟು ಜಾಸ್ತಿ ಇದೆ ಮತ್ತು ಬೆನ್ಸಿನ್ನು ಸಾಲ್ವೆಂಟು. ಸೊ ವೆಯ್ಟ್ ಆಫ್ ದ ಸಾಲ್ವೆಂಟ್ಗೆ 1 ಅಂತ ತೊಗೊಳ್ಳೋಣ, ಎಷ್ಟಾಗುತ್ತೆ, 100 ಗ್ರಾಮ್. ಓಕೆ, ಬೆನ್ಸಿನ್ ರೈಸಸ್ ಇಟ್ಸ್ ಬಾಯ್ಲಿಂಗ್ ಪಾಯಿಂಟ್ ಬೈ 1 ಡಿಗ್ರಿ ಸೆಲ್ಸಿಯಸ್. ನೋಡಿ ಪ್ರೀವಿಯಸ್ ಪ್ರಾಬ್ಲಮ್ಗೂ ಇಲ್ಲಿಗೂ ಒಂದು ಡಿಫ್ರೆನ್ಸ್ ಇದೆ. ಏನು, ಪ್ರೀವಿಯಸ್ ಪ್ರಾಬ್ಲಮಲ್ಲಿ ಪ್ಯೂರ್ ಸ್ಟೇಟಲ್ಲಿ ಬಾಯ್ಲಿಂಗ್ ಪಾಯಿಂಟ್ ಕೊಟ್ಟಿದ್ರು, ಸೊಲ್ಯೂಷನ್ ಸ್ಟೇಟ್ದು ಬಾಯ್ಲಿಂಗ್ ಪಾಯಿಂಟ್ ಕೊಟ್ಟಿದ್ರು. ಡೆಲ್ಟಾ ಟಿ ಬಿಗೆ ನೀವೇನು ಮಾಡಿದ್ರೆ ಅವೆರಡದು ಡಿಫ್ರೆನ್ಸ್ ತೊಗೊಂಡ್ರಿ. ಬಟ್ ಇಲ್ಲಿ ನಿಮಗೆ ಆ ಸಮಸ್ಯೆ ಇಲ್ಲ. ಏನು, ಎಷ್ಟು ಬಾಯ್ಲಿಂಗ್ ಪಾಯಿಂಟ್ ಜಾಸ್ತಿ ಆಗುತ್ತೆ ಅನ್ನೋ ವ್ಯಾಲ್ಯೂನ ಅವರೇ ಕೊಟ್ಬಿಟ್ಟಿದ್ದಾರೆ. 1 ಡಿಗ್ರಿ ಅಷ್ಟು ಜಾಸ್ತಿ ಆಗುತ್ತೆ ಅಂತ ಅವರೇ ಕೊಟ್ಬಿಟ್ಟಿರೋದ್ರಿಂದ ನೀವಿಲ್ಲಿ ಡಿಫ್ರೆನ್ಸ್ ತೊಗೊಳ್ಳೋ ಅವಶ್ಯಕತೆ ಇಲ್ಲ. ಸೊ ನಾವು ಡೈರೆಕ್ಟಾಗಿ ಏನಂತ ಬರ್ಕೋಬೋದು, ಡೆಲ್ಟಾ ಟಿ ಬಿ ಈಸ್ 1 ಅಂತ ಬರ್ಕೋಬೋದು. 1 ಡಿಗ್ರಿ ಸೆಲ್ಸಿಯಸ್, 1 ಡಿಗ್ರಿ ಕೆಲ್ವಿನ್. ಡಿಫ್ರೆನ್ಸು ನೀವು ಸೆಲ್ಸಿಯಸ್ಸಲ್ಲಿ ಇಟ್ಕೊಂಡು ಡಿಫ್ರೆನ್ಸ್ ತೊಗೊಂಡ್ರು ಅಷ್ಟೇ ಬರುತ್ತೆ, ಡಿಫ್ರೆನ್ಸ್ ಕೆಲ್ವಿನಲ್ಲಿ ಕನ್ವರ್ಟ್ ಮಾಡಿಬಿಟ್ಟು ಡಿಫ್ರೆನ್ಸ್ ತೊಗೊಂಡ್ರು ಅಷ್ಟೇ ಬರುತ್ತೆ. ಹಾಗಾಗಿ ಡೆಲ್ಟಾ ಟಿ ಬಿನ ನೀವು 1 ಡಿಗ್ರಿ ಸೆಲ್ಸಿಯಸ್ ಅಂತ ಕೊಟ್ಟಿದ್ರೆ ಅದನ್ನು ನೀವು ಬೇಕಾದ್ರೆ 1 ಕೆಲ್ವಿನ್ ಅಂತಲೂ ನೀವು ತೊಗೋಬೋದು. ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ಕ್ಯಾಲ್ಕುಲೇಟ್ ದ ಮೋಲಾರ್ ಮಾಸ್ ಆಫ್ ದ ಸಲ್ಯೂಟ್ ಅಂತ ಹೇಳ್ತಾ ಇದ್ದಾರೆ. ಮೋಲಾರ್ ಮಾಸ್ ಆಫ್ ದ ಸಲ್ಯೂಟ್ ಅಂದರೆ ಮೋಲಾರ್ ಮಾಸಿಗೆ m, ಸಲ್ಯೂಟಿಗೆ 2. ಸೊ ಕ್ವಶನ್ ಮಾರ್ಕ್ m2ನ ಫೈಂಡ್ ಔಟ್ ಮಾಡಬೇಕು ನಾವು. ಕೆ ಬಿ ಕೊಟ್ಟಿದ್ದಾರೆ ಅವರೇನೆ. ಸೊ ಕೆ ಬಿ ಇಸ್ ಈಕ್ವಲ್ ಟು 2.53 ಕೆಲ್ವಿನ್ ಕೆ ಜಿ ಪರ್ ಮೋಲ್. ಓಕೆನಾ? ಸೊ ಫಾರ್ಮುಲಾ ಬರೆಯೋಣ. ಮೋಲಾರ್ ಮಾಸ್ ಆಫ್ ದ ಸಲ್ಯೂಟ್ನ ಕಂಡುಹಿಡಿಯೋಕ್ಕೆ ಇನ್ ಟರ್ಮ್ಸ್ ಆಫ್ ಎಲಿವೇಶನ್ ಇನ್ ಬಾಯ್ಲಿಂಗ್ ಪಾಯಿಂಟ್ ಏನು ಫಾರ್ಮುಲಾ ಆಗುತ್ತೆ, m2 ಇಸ್ ಈಕ್ವಲ್ ಟು ಕೆ ಬಿ ಇಂಟು W2 ಡಿವೈಡೆಡ್ ಬೈ W1 ಇಂಟು ಡೆಲ್ಟಾ ಟಿ ಬಿ. ಈಗ ನೋಡಿ ವೆಯ್ಟ್ ಆಫ್ ದ ಸಾಲ್ವೆಂಟು ಗ್ರಾಮಲ್ಲಿದೆ, ವೆಯ್ಟ್ ಆಫ್ ದ ಸಾಲ್ವೆಂಟ್ ಗ್ರಾಮಲ್ಲಿ ಇರೋದ್ರಿಂದ 10⁻+3 ಹಾಕೋತೀನಿ. ಓಕೆನಾ? ನೆಕ್ಸ್ಟ್ ಕೆ ಬಿ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ, 2.53 ಬರ್ಕೋಣ ಅದನ್ನು. ಓಕೆ, ವೆಯ್ಟ್ ಆಫ್ ದ ಸಲ್ಯೂಟ್ 10 ಗ್ರಾಮ್ W2 ಇಂಟು 10⁻+3. ವೆಯ್ಟ್ ಆಫ್ ದ ಸಾಲ್ವೆಂಟ್ 100 ಅಂತ ಕೊಟ್ಟಿದ್ದಾರೆ, 100ನ ನಾವು 10⁻+2 ಅಂತಲೂ ಕೂಡ ಬರ್ಕೋಬೋದು. ಇಂಟು ಡೆಲ್ಟಾ ಟಿ ಬಿ ಈಸ್ 1. ಓಕೆನಾ? ತುಂಬ ಈಸಿ. ನಾನು ಯೂನಿಟ್ಸ್ಗಳನ್ನ ಬರೆಯೋಕ್ಕೆ ಹೋಗಲ್ಲ, ಯಾಕೆಂದರೆ ಪ್ರೀವಿಯಸ್ ಪ್ರಾಬ್ಲಮಲ್ಲಿ ಯೂನಿಟ್ಸ್ನ ಬರೆದು ಅದು ಲಾಸ್ಟಿಗೆ ಗ್ರಾಮ್ ಪರ್ ಮೋಲೆ ಬರುತ್ತೆ ಅಂತ ನಾನು ಪ್ರೂವ್ ಮಾಡಿದ್ದೀನಿ. ಸೊ ನೋಡ್ಕೊಳ್ಳಿ ಅದನ್ನು. ಈಗ 2.53ನ ಹಾಗೆ ಇಟ್ಕೋತೀನಿ ಕಣ್ರಪ್ಪ. 2.53 ಹಾಗೆ ಇಟ್ಕೊಂಡೆ. ಈಗ +1 +3, ಇಲ್ಲಿ +1 ಇದೆ ಅಂತ ಅನ್ಕೋಬೋದಲ್ಲ. +1 +3 ಎಷ್ಟಾಗುತ್ತೆ, 10⁻+4 ಆಯಿತು. ಇಲ್ಲಿ 10⁻+2 ಇದೆ, ನ್ಯೂಮರೇಟ್ರಿಗೆ ಬಂದರೆ 10⁻−2 ಆಯಿತು. ಸೊ +4 - 2 ಅಂದರೆ 2.53 ಇಂಟು 10⁻+2 ಆಗುತ್ತೆ. ಈಗ +2 ಅಂದರೆ 100 ಅಲ್ವಾ, 100 ಇದಕ್ಕೆ ಮಲ್ಟಿಪ್ಲೈ ಮಾಡಿದ್ರೆ ಯು ವಿಲ್ ಗೆಟ್ 253 ಗ್ರಾಮ್ ಪರ್ ಮೋಲ್. ಯೂನಿಟನ್ನು ಮರಿದೇ ಬರೀಬೇಕು. ದಿಸ್ ಇಸ್ ದ ಮೋಲಾರ್ ಮಾಸ್ ಆಫ್ ದ ಸಲ್ಯೂಟ್, 253 ಗ್ರಾಮ್ ಪರ್ ಮೋಲ್. ಎಷ್ಟು ಈಸಿ ಇದೆ ಅಲ್ವಾ, ವಿತೌಟ್ ಕ್ಯಾಲ್ಕುಲೇಟರ್ ನೀವು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಪ್ರಾಕ್ಟೀಸ್ ಮೇಕ್ಸ್ ಪರ್ಫೆಕ್ಟ್ ಅಂತಾರಲ್ಲ ಹಾಗೆ. ಸೊ ನೀವು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಈಸಿಯಾಗಿ ನೀವು ಕ್ಯಾಲ್ಕುಲೇಟರ್ ಇಲ್ಲದೇನೂ ಕೂಡ ಸಾಲ್ವ್ ಮಾಡ್ಬೋದು. ಇದು ಎಲಿವೇಶನ್ ಇನ್ ಬಾಯ್ಲಿಂಗ್ ಪಾಯಿಂಟ್ ಮೇಲೆ ನ್ಯೂಮರಿಕಲ್ಸ್ ಆಯಿತು. ಲೈಕ್ ದ್ಯಾಟ್ ವಿ ಕ್ಯಾನ್ ಡೂ ದ ಪ್ರಾಬ್ಲಮ್ಸ್ ಆನ್ ದ ಬೇಸ್ ಆಫ್ ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್ ಮೇಲೆ ಮಾಡೋಣ. ಓಕೆ, ಈಗ ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ ಸ್ಟೂಡೆಂಟ್ಸ್, ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್ ಮೇಲಿದೆ. ಸೊ ಹೆಂಗೆ ಗೊತ್ತಾಗುತ್ತೆ ಅಂದರೆ ನೋಡಿ, ಪ್ರಾಬ್ಲಮಲ್ಲಿ ನಿಮಗೆ ಅಲ್ಲಿ ಫ್ರೀಸಿಂಗ್ ಪಾಯಿಂಟ್ ಮೇಲೆ ಕ್ವಶನ್ ಇದೆ. ಸೊ ಅದು ನೋಡಿದ್ರೆ ಗೊತ್ತಾಗುತ್ತೆ ಇದು ಡಿಪ್ರೆಷನ್ ಆಫ್ ಫ್ರೀಸಿಂಗ್ ಪಾಯಿಂಟ್ ಮೇಲೆ ಕೇಳಿರೋವಂಥ ನ್ಯೂಮರಿಕಲ್ ಅಂತ ಹೇಳ್ಬಿಟ್ಟು. ಸೊ ಕ್ವಶನ್ ನೋಡಿ, 1 ಗ್ರಾಮ್ ಆಫ್ ನಾನ್ ಎಲೆಕ್ಟ್ರೋಲೈಟ್ ಸಲ್ಯೂಟ್ ಡಿಸಾಲ್ವ್ಡ್ ಇನ್ 50 ಗ್ರಾಮ್ ಆಫ್ ಬೆನ್ಸಿನ್. ನೋಡಿ ಒಂದು 1 ಗ್ರಾಮ್ ಇದೆ ಅಂದರೆ ಅದು ಸಲ್ಯೂಟ್ ಆಗುತ್ತಾ. ಸಲ್ಯೂಟಿಗೆ ಸಿಂಬಲ್ ಏನು, W2 = 1 ಗ್ರಾಮ್.
dissolved in 50 ಗ್ರಾಮ್ ಆಫ್ ಬೆನ್ಸಿನ್ ಅಂತ ಕೊಟ್ಟರು. ಅಂದರೆ ಅದೇನಾಗುತ್ತೆ ವೆಯ್ಟ್ ಆಫ್ ದ ಸಾಲ್ವೆಂಟ್ ಆಯಿತು. ವೆಯ್ಟ್ ಆಫ್ ದ ಸಾಲ್ವೆಂಟ್ಗೆ W1 50 ಗ್ರಾಮ್. ಓಕೆನಾ. ಲೋಯರ್ಡ್ ದ ಫ್ರೀಸಿಂಗ್ ಪಾಯಿಂಟ್ ಆಫ್ ದ ಬೆನ್ಸಿನ್ ಬೈ 0.40 ಕೆಲ್ವಿನ್. ಅಂದರೆ ಒಂದು ನಾನ್ ವಾಲಟೈಲ್ ಸಲ್ಯೂಟನ್ನ ಸಾಲ್ವೆಂಟಿಗೆ ಹಾಕಿದಾಗ ಬಾಯ್ಲಿಂಗ್ ಪಾಯಿಂಟ್ ಏನಾಗುತ್ತೆ ಜಾಸ್ತಿ ಆಗುತ್ತೆ, ಬಟ್ ಫ್ರೀಸಿಂಗ್ ಪಾಯಿಂಟು ಕಡಿಮೆ ಆಗುತ್ತೆ ಅಲ್ವಾ, ಫ್ರೀಸಿಂಗ್ ಪಾಯಿಂಟ್ ಡಿಕ್ರೀಸ್ ಆಗುತ್ತೆ. ಇವ್ರೇನು ಮಾಡಿದ್ದಾರೆ, ಎಷ್ಟು ಡಿಕ್ರೀಸ್ ಆಯಿತು ಅಂತ ಅಮೌಂಟ್ ಕೊಟ್ಬಿಟ್ಟಿದ್ದಾರೆ. ಅಂದರೆ ಸಲ್ಯೂಟನ್ನು ಹಾಕೋಕ್ಕಿಂತ ಮುಂಚೆ ಎಷ್ಟಿತ್ತು, ಸಲ್ಯೂಟನ್ನು ಆ್ಯಡ್ ಮಾಡಿದ್ಮೇಲೆ ಎಷ್ಟು ಫ್ರೀಸಿಂಗ್ ಪಾಯಿಂಟ್ ಇದೆ, ಆ ಡಿಫ್ರೆನ್ಸನ್ನು ತೆಗೆದು ಅವರೇ ಕೊಟ್ಬಿಟ್ಟಿದ್ದಾರೆ. ಸೊ ನಾವು ಡಿಫ್ರೆನ್ಸ್ ತೆಗೆಯೋ ಅವಶ್ಯಕತೆ ಇಲ್ಲ. ಅಂದರೆ ಡೆಲ್ಟಾ TF ಇಸ್ ಈಕ್ವಲ್ ಟು ಏನಾಯಿತು 0.4 ಆಯಿತು, 0.40 ಕೆಲ್ವಿನ್. ಇಲ್ಲಾಂದ್ರೆ ಏನು ಮಾಡಬೇಕಿತ್ತು ನಾವು T0F ಮೈನಸ್ ಟಿ ಮಾಡಬೇಕಿತ್ತು, ಬಟ್ ಅದನ್ನು ಅವರೇ ಮಾಡಿ ಕೊಟ್ಟಿದ್ದಾರೆ 0.40 ಕೆಲ್ವಿನ್. ನೆಕ್ಸ್ಟ್ ದ ಫ್ರೀಸಿಂಗ್ ಪಾಯಿಂಟ್ ಡಿಪ್ರೆಷನ್ ಕಾನ್ಸ್ಟೆಂಟ್. ನೋಡಿ ಡಿಪ್ರೆಷನ್ ಕಾನ್ಸ್ಟೆಂಟ್ ಅಂದ್ರೇನು, KF ಅಲ್ವಾ, KF ವ್ಯಾಲ್ಯೂ ಕೊಟ್ಟಿದ್ದಾರೆ 5.12 ಕೆಲ್ವಿನ್ kg/mol. ಹಾಗಾದರೆ ಏನು ಕ್ಯಾಲ್ಕುಲೇಟ್ ಮಾಡಬೇಕಂತೆ, ಫೈಂಡ್ ದ ಮೋಲಾರ್ ಮಾಸ್ ಆಫ್ ದ ಸಲ್ಯೂಟನ್ನು ಕೇಳ್ತಾ ಇದ್ದಾರೆ. ಮೋಲಾರ್ ಮಾಸ್ಗೆ M, ಸಲ್ಯೂಟಿಗೆ 2, ಇದನ್ನು ಫೈಂಡ್ ಔಟ್ ಮಾಡಬೇಕು. ಸೇಮ್ ನೀವು ಎಲಿವೇಶನ್ ಇನ್ ಬಾಯ್ಲಿಂಗ್ ಪಾಯಿಂಟಲ್ಲಿ ಏನು ಫಾರ್ಮುಲಾ ಯೂಸ್ ಮಾಡಿದ್ರು ಅದೇ ರೀತಿ ಇರುತ್ತೆ. ಅಲ್ಲಿ ಡೆಲ್ಟಾ TB ಅಂತ ಹೇಳ್ತೀವಿ, ಇಲ್ಲಿ ಡೆಲ್ಟಾ TF ಅಂತೀವಿ, ಮತ್ತು ಅಲ್ಲಿ KB ಯೂಸ್ ಮಾಡ್ತೀವಿ, ಇಲ್ಲಿ KF ಯೂಸ್ ಮಾಡ್ತೀವಿ. ಮತ್ತು ಅಲ್ಲಿ ಡೆಲ್ಟಾ TB ಕಂಡುಹಿಡಿಬೇಕಾದ್ರೆ ಏನು ಮಾಡ್ತೀವಿ ನಾವು, TB ಮೈನಸ್ TB0 ಮಾಡ್ತೀವಿ, ಬಟ್ ಇಲ್ಲಿ T0F ಮೈನಸ್ ಟಿ. ಓಕೆನಾ, ಅದು ಕಂಬೈನ್ ಸ್ಟೇಟ್ ಮೈನಸ್ ಪ್ಯೂರ್ ಸ್ಟೇಟು. ಇಲ್ಲಿ ಪ್ಯೂರ್ ಸ್ಟೇಟ್ ಮೈನಸ್ ಕಂಬೈನ್ ಸ್ಟೇಟ್ ಮಾಡ್ತೀವಿ ಡೆಲ್ಟಾ TFನ್ನು ಕಂಡುಹಿಡಿಯಬೇಕಾದ್ರೆ. ಬಟ್ ಇಲ್ಲಿ ಅವರೇ ಕೊಟ್ಟಿದ್ದಾರೆ. ಸೊ ಫಾರ್ಮುಲಾ ಬರೆಯೋಣ. M2ನ ಫೈಂಡ್ ಔಟ್ ಮಾಡೋಕ್ಕೆ ನಾವು ಯೂಸ್ ಮಾಡೋ ಫಾರ್ಮುಲಾ ಏನಿಲ್ಲಿ, KF ಇಂಟು W2, ಮತ್ತು ವೆಯ್ಟ್ ಆಫ್ ದ ಸಾಲ್ವೆಂಟ್ ನೋಡಿ ಗ್ರಾಮಲ್ಲಿದೆ, ಹಾಗಾಗಿ ಅಲ್ಲಿ 10⁻+3 ಹಾಕೋತೀನಿ, ಡಿವೈಡೆಡ್ ಬೈ W1 ಇಂಟು ಡೆಲ್ಟಾ TF. ಓಕೆನಾ. ಸೇಮ್ ಇಲ್ಲೂ ಕೂಡ ನಿಮಗೆ ಯೂನಿಟ್ಗಳನ್ನ ಹಾಕ್ಕೊಂಡು ಕ್ಯಾನ್ಸಲ್ ಮಾಡಿದ್ರೆ ಗ್ರಾಮ್ ಪರ್ ಮೋಲೆ ಬರುತ್ತೆ. ನಾನು ಎಲಿವೇಶನ್ ಇನ್ ಬಾಯ್ಲಿಂಗ್ ಪಾಯಿಂಟ್ದು ಫಸ್ಟ್ ಪ್ರಾಬ್ಲಮಲ್ಲಿ ಅದನ್ನು ತೋರಿಸ್ಕೊಟ್ಟಿದ್ದೀನಿ, ಅದೇ ರೀತಿ ಇರುತ್ತೆ ಇಲ್ಲೂ ಕೂಡ. ಸೊ ನೋಡ್ಕೊಳ್ಳಿ, KF ಎಷ್ಟಿದೆ 5.12, ನಾನು ಡೈರೆಕ್ಟಾಗಿ ವ್ಯಾಲ್ಯೂ ಬರಿತಾ ಇದ್ದೀನಿ, ಯೂನಿಟ್ಸ್ ಬರಿತಾ ಇಲ್ಲ. ಯೂನಿಟ್ಸ್ ಎಲ್ಲ ಕ್ಯಾನ್ಸಲ್ ಮಾಡಿದ್ರೆ ನಿಮಗೆ ಗ್ರಾಮ್ ಪರ್ ಮೋಲೆ ಬರುತ್ತೆ, ನೋಡ್ಕೊಳ್ಳಿ. ಓಕೆ. W2 ಎಷ್ಟಿದೆಯಪ್ಪ 1 ಗ್ರಾಮ್ ಕೊಟ್ಟಿದ್ದಾರೆ, ಇಂಟು 10⁻+3. ಓಕೆ. W1 ಎಷ್ಟು ಕೊಟ್ಟಿದ್ದಾರೆ 50 ಗ್ರಾಮ್, ಇಂಟು ಡೆಲ್ಟಾ TF ಎಷ್ಟಿದೆ 0.4. ಸೊ ಇದನ್ನು ಸ್ವಲ್ಪ ಪಾಯಿಂಟ್ಗಳನ್ನ ಶಿಫ್ಟ್ ಮಾಡ್ಕೊಂಬೋಣ, ಅವಾಗ ಈಸಿ ಆಗುತ್ತೆ. ನೋಡಿ 512 ಮಾಡ್ಕೋತೀನಿ ಇದನ್ನು, ಇಂಟು 10⁻2 ಪಾಯಿಂಟ್ಸ್ ಮುಂದೆ ಬಂದಿರೋದ್ರಿಂದ 10⁻+1 ಆಗುತ್ತೆ. ಇದನ್ನು 5 ಮಾಡ್ಕೋತೀನಿ, 1 ಪಾಯಿಂಟು ಹಿಂದೆ ಬರಬೇಕು, ಇದು 1 ಪಾಯಿಂಟ್ ಮುಂದೆ ಹೋದರೆ 2 ಕ್ಯಾನ್ಸಲ್ ಆಗುತ್ತಲ್ವಾ. ಈಗ ಇದು 1 ಪಾಯಿಂಟ್ ಹಿಂದೆ ಬಂದರೆ 10⁻+1 ಆಯಿತು, ಇದು 1 ಪಾಯಿಂಟ್ ಮುಂದೆ ಹೋದರೆ 10⁻−1 ಆಯಿತು, ಕ್ಯಾನ್ಸಲ್ ಆಯಿತು, 5 ಇಂಟು 4 ಬಂತು. ಓಕೆ. ಈಗ ಸಿಂಪ್ಲಿಫಿಕೇಶನ್ ತುಂಬ ಈಸಿ ಆಗಿಬಿಡುತ್ತೆ ನೋಡಿ. 5 1 5 ಅಲ್ವಾ. ಸೊ 1 ಡಿವೈಡ್ ಆಗಲ್ಲ, 0, 12 ಆಯಿತು. ಸೊ 12 ಅಂದರೆ ಎಷ್ಟಾಗುತ್ತೆ, 5 2 10, ಮತ್ತು 2 ಉಳಿಯುತ್ತೆ, 5 4 20 ಆಯಿತು. ನೆಕ್ಸ್ಟು 4ಇಂದ ಡಿವೈಡ್ ಮಾಡ್ಕೊಳ್ಳೋಣ, ಇಲ್ಲಿ ಬರಿತೀನಿ. ಈಗ ನಮ್ಗೆ ಅಲ್ಲಿ ಎಷ್ಟು ಉಳಿತು, 102.4 ಡಿವೈಡೆಡ್ ಬೈ 4 ಇಂಟು 10⁻+1 ಉಳಿದಿದೆ ಅಲ್ವೇನ್ರಪ್ಪ, ಇಷ್ಟು ಉಳಿದಿದೆ. ಮತ್ತು 4ಇಂದ ಡಿವೈಡ್ ಮಾಡ್ಕೊಳ್ಳಿ, 4 2 8, 22 ಆಯಿತು, 4 5 20, 2 ಉಳಿತು, ಇಲ್ಲಿ ತೊಗೊಂಡ್ರೆ 24 ಆಯಿತು, 4 6 24 ಅಲ್ವಾ. ಸೊ ಎಷ್ಟು ಉಳಿತು, 25.6 ಇಂಟು 10 ಮಾಡಿಕೊಂಡ್ರೆ ಎಷ್ಟಾಗುತ್ತೆ, 256 ಗ್ರಾಮ್ ಪರ್ ಮೋಲ್ ಬರುತ್ತೆ. ನೋಡಿ ಎಷ್ಟು ಈಸಿಯಾಗಿ ಬಂದ್ಬಿಡ್ತು, M2 ಮೋಲಾರ್ ಮಾಸ್ ಆಫ್ ದ ಸಲ್ಯೂಟ್ ವಿತ್ ಯೂನಿಟ್. ನೋಡಿ ವಿತೌಟ್ ಕ್ಯಾಲ್ಕುಲೇಟರ್ ನಿಮಗೆ ಈಸಿಯಾಗಿ ಆನ್ಸರ್ ಬಂದ್ಬಿಡ್ತು. ಅರ್ಥ ಆಯ್ತಾ. ಸೊ ಡಿಪ್ರೆಷನ್ ಆಫ್ ಫ್ರೀಸಿಂಗ್ ಪಾಯಿಂಟ್ ಮೇಲೆ ಇನ್ನೊಂದು ಪ್ರಾಬ್ಲಮ್ ಮಾಡೋಣ. ಈಗ ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ, ಅಗೇನ್ ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್ ಮೇಲಿದೆ. An aqueous solution of an organic acid containing 0.206 gram, ನೋಡಿ 0.206 gram in 25 gram of the water. ಸೊ ವ್ಯಾಲ್ಯೂಗಳು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಯಾವುದು ಸಲ್ಯೂಟು ಯಾವುದು ಸಾಲ್ವೆಂಟ್ ಅಂತ ಅಲ್ವಾ. ಸೊ 0.206 ಗ್ರಾಮ್ ಅನ್ನೋದೇನಾಗುತ್ತೆ, ಸಲ್ಯೂಟದು ವೆಯ್ಟ್ ಆಗುತ್ತೆ. ಸೊ ವೆಯ್ಟ್ ಆಫ್ ದ ಸಲ್ಯೂಟಿಗೆ 2 ಎಷ್ಟಾಗುತ್ತಪ್ಪ, 0.206 ಗ್ರಾಮ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇದೇನಾಗುತ್ತೆ, ಸಾಲ್ವೆಂಟ್ ಆಗುತ್ತೆ. ಸೊ ವೆಯ್ಟ್ ಆಫ್ ದ ಸಾಲ್ವೆಂಟಿಗೆ W1 ಅಂತ ಬರ್ಕೊಳ್ಳೋಣ, ಎಷ್ಟಾಗುತ್ತೆ ಅದು 25 ಗ್ರಾಮ್ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟು ವಾಟರ್ ಫ್ರೀಸಸ್ ಅಟ್ 272.81 ಕೆಲ್ವಿನ್. ನೋಡಿ ಇದು ವಾಟರು ಫ್ರೀಸ್ ಆಗ್ತಿರೋದಲ್ಲ,
ಆ ವಾಟರ್ಗೆ ಆರ್ಗ್ಯಾನಿಕ್ ಆ್ಯಸಿಡನ್ನು ಹಾಕಿದಾಗ, ಓಕೆ, ಅಷ್ಟನ್ನು ಆ್ಯಡ್ ಮಾಡಿದಾಗ ಇಷ್ಟು ಫ್ರೀಸಿಂಗ್ ಪಾಯಿಂಟ್ ಇದೆ. ಅಂದರೆ ಈ ಫ್ರೀಸಿಂಗ್ ಪಾಯಿಂಟು ವಾಟರ್ದಲ್ಲ, ವಾಟರ್ಗೆ ಆ್ಯಸಿಡನ್ನು ಹಾಕಿದಾಗ ಆ ಫಾರ್ಮ್ ಆಗಿದ್ದಿಲ್ಲ ಸಲ್ಯೂಷನ್ನು, ಆ ಸಲ್ಯೂಷನ್ದು ಫ್ರೀಸಿಂಗ್ ಪಾಯಿಂಟ್ ಇದು. ಅಂದರೆ ಇದನ್ನೇಂತ ತೊಗೋಬೋದು ನಾವು, TF ಅಂತ ತೊಗೋಬೋದು. TF ಎಷ್ಟು 272.81 ಕೆಲ್ವಿನ್ ಅಂತ ಕೊಟ್ಟಿದ್ದಾರೆ. ಇದು ಫ್ರೀಸಿಂಗ್ ಪಾಯಿಂಟ್ ಆಫ್ ದ ಸಲ್ಯೂಷನ್. ನೋಡಿ, ಅದಕ್ಕೆ ನಾನು ನಾಟ್ ಅಂತ ಹಾಕಲಿಲ್ಲ, ಬರೀ ವಾಟರ್ದಾಗಿದ್ರೆ ನಾಟ್ ಅಂತ ಹಾಕಬೇಕಿತ್ತು. ಕ್ಲಿಯರ್? ನೆಕ್ಸ್ಟು, ಇಫ್ ದ ವ್ಯಾಲ್ಯೂ ಆಫ್ ದ KF ಫಾರ್ ದ ವಾಟರ್ ಈಸ್ 1.86, ಅಂದರೆ KF ಅಂದರೆ ಕ್ರಯೋಸ್ಕೋಪಿಕ್ ಕಾನ್ಸ್ಟೆಂಟ್ ವ್ಯಾಲ್ಯೂ ಅವರೇ ಕೊಟ್ಬಿಟ್ಟಿದ್ದಾರೆ. ಸೊ KF ಎಷ್ಟು 1.86 ಕೆಲ್ವಿನ್ kg/mol ಅಂತ ಕೊಟ್ಟಿದ್ದಾರೆ. ವಾಟ್ ಇಸ್ ದ ಮೋಲಾರ್ ಮಾಸ್ ಆಫ್ ದ ಆ್ಯಸಿಡ್ ಅಂತ ಕೇಳ್ತಾರೆ. ಅಂದರೆ M2ನ ಫೈಂಡ್ ಔಟ್ ಮಾಡಿ. M ಅಂದರೆ ಮೋಲಾರ್ ಮಾಸ್ ಅಲ್ವಾ, ಆ್ಯಸಿಡ್ ಸಲ್ಯೂಟ್ ಆಗಿರೋದ್ರಿಂದ 2 ಅಂತ ಹಾಕೋತೀನಿ. ಸೊ ಫಾರ್ಮುಲಾ ಏನು, M2 ಫೈಂಡ್ ಔಟ್ ಮಾಡೋದಕ್ಕೆ, M2 is equal to KF into W2 divided by W1 into delta TF. ಓಕೆನಾ? ಈಗ ನೋಡಿ, ವೆಯ್ಟ್ ಆಫ್ ದ ಸಾಲ್ವೆಂಟು ಗ್ರಾಮಲ್ಲಿದೆ, ಅದು ಕೆಜಿಲಿ ಇರಬೇಕು. ಅದರಿಂದ ಏನು ಮಾಡೋಣ, ಇಂಟು 10⁻+3 ಇಲ್ಲೇ ಹಾಕೊಂಡ್ಬಿಡ್ತೀನಿ. ಅರ್ಥ ಆಯ್ತಾ? ಇನ್ನು ಏನೇನು ವ್ಯಾಲ್ಯೂಸ್ ಇದೆ ನೋಡಿ, KF ಬೇಕು ಕೊಟ್ಟಿದ್ದಾರೆ, W2 ಕೊಟ್ಟಿದ್ದಾರೆ, W1 ಇದೆ, ಡೆಲ್ಟಾ TF. ಬಟ್ ಇದು TF, ಡೆಲ್ಟಾ TF ಕೊಟ್ಟಿಲ್ಲ ಅವರು. ಅದನ್ನು ಹೇಗೆ ಕಂಡುಹಿಡ್ಕೊಳ್ಳೋದು ಹೇಳಿದ್ದೀನಿ. ಡೆಲ್ಟಾ TFಗೆ ಫಾರ್ಮುಲಾ ಏನರಪ್ಪ, ಪ್ರೀವಿಯಸ್ ಪ್ರಾಬ್ಲಮಲ್ಲಿ ಹೇಳಿದ್ನಲ್ಲ, T0F ಮೈನಸ್ TF ಅಲ್ವಾ. ಈಗ TF ಏನೋ ಅವ್ರು ಕೊಟ್ಟಿದ್ದಾರೆ, T0F ಕಂಡುಹಿಡ್ಕೊಳ್ಳೋದು ಹೇಗೆ? ವೆರಿ ಸಿಂಪಲ್. T0F ಅಂದ್ರೆ ಏನು, ಫ್ರೀಸಿಂಗ್ ಪಾಯಿಂಟ್ ಆಫ್ ದ ಪ್ಯೂರ್ ಸಾಲ್ವೆಂಟ್ ಅಲ್ವೇನ್ರಪ್ಪ. ಇಲ್ಲಿ ಸಾಲ್ವೆಂಟ್ ಯಾವುದು, ವಾಟರ್. ವಾಟರ್ದು ಫ್ರೀಸಿಂಗ್ ಪಾಯಿಂಟ್ ಎಲ್ರಿಗೂ ಗೊತ್ತಿರುತ್ತೆ ಚೆನ್ನಾಗಿ ಅಲ್ವೇನ್ರಪ್ಪ. ಏನು ವಾಟರ್ದು ಫ್ರೀಸಿಂಗ್ ಪಾಯಿಂಟು 0 ಡಿಗ್ರಿ ಸೆಲ್ಸಿಯಸ್, ಅಥವಾ ಅದನ್ನು ಕೆಲ್ವಿನಿಗೆ ಕನ್ವರ್ಟ್ ಮಾಡಿಕೊಂಡ್ರೆ 273 ಕೆಲ್ವಿನ್. ಅದನ್ನೇ T0F ಅಂತ ತಗೋಬೇಕು. ಸೊ ಆವಾಗ 273 ಕೆಲ್ವಿನಿಂದ ನಾವೇನು ಮಾಡಬೇಕು, 272.81 ಡಿಫ್ರೆನ್ಸ್ ತಗೋಣ. ಓಕೆ, ಸೊ 273.00 ಹಾಕೋಣ, ಯಾಕೆಂದರೆ ಇಲ್ಲಿ ಪಾಯಿಂಟ್ ಆದಮೇಲೆ ಡಿಜಿಟ್ ಇದೆ, ಮೈನಸ್ 272.81. ಸೊ ಡಿಫ್ರೆನ್ಸ್ ತೆಗೆಯೋಣ. 10ನಲ್ಲಿ 1 ಹೋದರೆ 9, ಸೊ ಇಲ್ಲಿ 9 ಇರುತ್ತೆ, 9ನಲ್ಲಿ 8 ಹೋದರೆ 1, ಸೊ ಇದೇನಾಗುತ್ತೆ 0.19 ಬರ್ತದೆ ಅಲ್ವಾ. ಈ ಡಿಫ್ರೆನ್ಸ್ ಎಷ್ಟು ಬರುತ್ತಪ್ಪ, 0.19 ಕೆಲ್ವಿನ್ ಬರ್ತದೆ. ಅರ್ಥ ಆಯ್ತಾ? ಅದನ್ನ ಇಲ್ಲಿ ಹಾಕೋಣ. ಈಗ ವ್ಯಾಲ್ಯೂಗಳು ಸಬ್ಸ್ಟಿಟ್ಯೂಟ್ ಮಾಡಲಾ. KF ಎಷ್ಟು 1.86, ಯೂನಿಟ್ ಮರಿಬೇಡಿ, ಗ್ರಾಮ್ ಪರ್ ಮೋಲ್ ಬರುತ್ತೆ. ಎಲ್ಲ ಕ್ಯಾನ್ಸಲ್ ಮಾಡಿದಾಗ ಅದು ಹೇಳ್ಕೊಟ್ಟಿದ್ದೀನಿ ಹೇಗೆ ಅಂತ ನೋಡ್ಕೊಳ್ಳಿ. 1.86. ವೆಯ್ಟ್ ಆಫ್ ದ ಸಲ್ಯೂಟ್ ಎಷ್ಟಿದೆ, 0.206 ಇದೆ, ಇಂಟು 10⁻+3 ಹಾಗೆ ಬರ್ಕೊಳ್ಳೋಣ, ಡಿವೈಡೆಡ್ ಬೈ ವೆಯ್ಟ್ ಆಫ್ ದ ಸಾಲ್ವೆಂಟ್ ಎಷ್ಟಿದೆ, 25 ಇದೆ, ಇಂಟು ಡೆಲ್ಟಾ TF ಎಷ್ಟು ಬರ್ತಾ ಇದೆ, 0.19 ಬರ್ತಾ ಇದೆ. ಫಸ್ಟ್ ಇದನ್ನು ವ್ಯಾಲ್ಯೂಗಳನ್ನೆಲ್ಲ ಪಾಯಿಂಟ್ ಶಿಫ್ಟ್ ಮಾಡ್ಕೊಂಬಿಟ್ಟು ಓಲ್ ನಂಬರ್ಸ್ ತೊಗೊಳ್ಳೋಣ, ಅವಾಗ ಈಸಿ ಆಗುತ್ತೆ. ಇಲ್ಲಿ ನೋಡಿ, 1.86 ಮಾಡ್ಕೋತೀನಿ, ಇಂಟು ಇದು 206 ಮಾಡ್ಕೊಳ್ಳೋಣ, ಅಥವಾ 2 ಮಾಡ್ಕೊಂಡ್ರೆ ಈಸಿ ಆಗುತ್ತೆ. ಇದನ್ನು 2 ಮಾಡ್ಕೊಳ್ಳೋಣ. ಸೊ 2 ಮಾಡ್ಕೊಂಡ್ರೆ ಎಷ್ಟಾಗುತ್ತೆ, ಇಲ್ಲಿ 10⁻−2 ಬಂದಿದ್ವಿ, ಇಲ್ಲಿ 10⁻−1 ಬಂದ್ವಿ. ಸೊ 10⁻−3 ಆಯಿತು, ಇಲ್ಲಿ 10⁻+3 ಉಳಿತು, ಡಿವೈಡೆಡ್ ಬೈ ಇದು 25 ಹಾಗೆ ಇರಲಿ. 19 ಮಾಡ್ಕೊಳ್ಳೋಣ, 19 ಇಂಟು 10⁻−2 ಆಯಿತು. ಓಕೆ, ಅವಾಗ -3+3 ಕ್ಯಾನ್ಸಲ್ಡು. ಈಗ ನೋಡಿ, ಇದು ಈ ನಂಬರ್ಸ್ಗಳನ್ನ ನೋಡಿ, ನಂಬರ್ಸ್ ನೋಡಿದಾಗ ಈಸಿಯಾಗಿ ಗೊತ್ತಾಗುತ್ತೆ ನಿಮಗೆ. 19 186 ಇದೆ ಅಲ್ವಾ. ಸೊ 19 10s 190 ಬರುತ್ತೆ. ಅಂದರೆ 10 ಅಂದಾಗ ಇದು 190ಗೆ ನಿಯರೆಸ್ಟ್ ಇದೆ, ಬಟ್ 190ಗಿಂತ ಕಡಿಮೆ ಇದೆ. ಸೊ 19 10s 190, ಬಟ್ ಇದು 190ಗಿಂತ ಕಡಿಮೆ ಇದೆ ಅಂದರೆ 10ಗಿಂತ ಕಡಿಮೆಯಲ್ಲಿ ಡಿವೈಡ್ ಆಗುತ್ತೆ ಅಂತ. ಅಂದರೆ 9.7 9.6 ಇದು ಇವೆರಡು ಡಿವೈಡ್ ಆಗುತ್ತೆ ಅಂತ ಗೆಸ್ ಮಾಡ್ಬೋದು ಅಲ್ವಾ. ಸೊ ನಾನು 9.7 ಅಪ್ರಾಕ್ಸಿಮೇಟಾಗಿ ಹಾಕೋತೀನಿ. ಅರ್ಥ ಆಯ್ತಾ? ಈಗ ಮತ್ತೆ 5ಇಂದ ಬೇಕಾದ್ರೆ ಡಿವೈಡ್ ಮಾಡ್ಕೊಳ್ಳಿ. 5 5s 25, 5 1s 5, 4 ಉಳಿತು 47 ಆಯಿತು, 5 9s 45. ಓಕೆ, 2 ಉಳಿಯುತ್ತೆ, 5 4s 20. ಮತ್ತೆ ಅಗೇನ್ ನೀವು 5ಇಂದ ಅದನ್ನು ಡಿವೈಡ್ ಮಾಡ್ಕೊಳ್ಳಿ. ಇಲ್ಲಿ ಬರ್ಕೋತೀನಿ, ಉಳಿದಿದ್ದೇನು 1.94 ಉಳಿತು, ಇಂಟು 2 ಉಳಿತು, ಡಿವೈಡೆಡ್ ಬೈ 5 ಇದೆ, ಡಿವೈಡೆಡ್ ಬೈ 5 ಉಳ್ಕೊಂಡಿದೆ. ಇಲ್ಲಿ -3+3 ಕ್ಯಾನ್ಸಲ್ ಆಯಿತು, 10⁻−2 ಉಳಿದಿದೆ, ಅದನ್ನು +2 ಮೇಲ್ಗಡೆ ಹಾಕೊಳ್ಳೋಣ. ಮತ್ತು 5ಇಂದ 1 ಹೋಗಲ್ಲ,
5 3 15 ಆಗುತ್ತಲ್ವಾ, 5 3 15, ಇನ್ನು 4 ಇಳಿತು 44 ಆಯಿತು, 5 8 40, again 5 8 40, 0.388 ಬಂತು. 2 ಇಂದ ಮಲ್ಟಿಪ್ಲೈ ಮಾಡ್ಕೊಳ್ಳಿ ಈಗ. 2 8 16 1, 2 8 16 1 17 1, 2 3 6 plus 1 7. ಸೊ 3 ನಂಬರ್ಸ್ ಬಿಟ್ಟು ಪಾಯಿಂಟ್ ಇಡಬೇಕು. 0.776 ಆಯಿತು ಇಂಟು 10 ಪವರ್ ಪ್ಲಸ್ 2 ಇದೆ. ಇದನ್ನು ಪ್ಲಸ್ 2 ತೆಗಿಬೇಕು ಅಂದರೆ 2 ಪಾಯಿಂಟ್ಸ್ ಮುಂದೆ ಬನ್ನಿ, 77.6 ಗ್ರಾಮ್ ಪರ್ ಮೋಲ್ ಬರ್ತದೆ M2. ನೋಡಿ, ನಾವು ಅಪ್ರಾಕ್ಸಿಮೇಟ್ ಮಾಡಿರೋದ್ರಿಂದ ನಿಮಗೆ 77.6 ಗ್ರಾಮ್ ಪರ್ ಮೋಲ್ ಬರ್ತಾ ಇದೆ. ಇಲ್ಲಿ ನೋಡಿ, ಇದನ್ನು ನಾವು 2 ಅಂತ ತಗೊಳ್ಳದೆ 206 ಇಷ್ಟನ್ನು ನೀವು ತೊಗೊಂಡು ಕ್ಯಾಲ್ಕುಲೇಷನ್ ಮಾಡಿದರೆ ನಿಮಗೆ ಆನ್ಸರು 80 ಬರ್ತದೆ. ಆ್ಯಕ್ಚುಲಿ ನೀವು ಕ್ಯಾಲ್ಕುಲೇಟರ್ ತೊಗೊಂಡು ಮಾಡಿದ್ರೆ ಇದೆಷ್ಟು ಬರುತ್ತೆ, 80 ಬರುತ್ತೆ. ನಾನಿಲ್ಲಿ 206ನ್ನು 2ಗೆ ರೌಂಡ್ ಆಫ್ ಮಾಡ್ಕೊಂಡಿರೋದ್ರಿಂದ ಸ್ವಲ್ಪ ಕಡಿಮೆ ಬಂದಿದೆ ವ್ಯಾಲ್ಯೂ. ನೀವು ಇದನ್ನು ರೌಂಡ್ ಆಫ್ ಮಾಡಿದೆ 206 ಪೂರ್ತಿ ತೊಗೊಂಡ್ರೆ ನಿಮ್ಗೆ ಎಷ್ಟು ಬರುತ್ತೆ, 80 ಬರುತ್ತೆ. 80 ಗ್ರಾಮ್ ಪರ್ ಮೋಲ್ ಬರ್ತದೆ. ಬೇಕಾದ್ರೆ ನೀವು 206 ತೊಗೊಂಡು ಮಾಡಿ 80 ಗ್ರಾಮ್ ಪರ್ ಮೋಲ್ ಬರ್ತದೆ. ಸೊ ಅದನ್ನು ಕರೆಕ್ಟ್ ಎಕ್ಸಾಕ್ಟ್ ಆನ್ಸರು 80 ಗ್ರಾಮ್ ಪರ್ ಮೋಲ್. ನಾವು ರೌಂಡ್ ಆಫ್ ಮಾಡಿರೋದ್ರಿಂದ ನಮ್ಗೆ ಸ್ವಲ್ಪ ಕಡಿಮೆ ಬಂದಿದೆ. ಓಕೆನಾ? ಸೊ ನೆಕ್ಸ್ಟ್ ಲಾಸ್ಟು ಕಾಲಿಗೇಟಿವ್ ಪ್ರಾಪರ್ಟಿ, ದಟ್ ಈಸ್ ಆಸ್ಮೋಟಿಕ್ ಪ್ರೆಷರ್. ಸೊ ಅದ್ರ ಮೇಲೆ 2 ನ್ಯೂಮರಿಕಲ್ಸ್ನ ಸಾಲ್ವ್ ಮಾಡೋಣ. ಓಕೆ, ಈಗ ಆಸ್ಮೋಟಿಕ್ ಪ್ರೆಷರ್ ಲಾಸ್ಟ್ ಕಾಲಿಗೇಟಿವ್ ಪ್ರಾಪರ್ಟಿ. ಸೊ ಅದ್ರ ಮೇಲೆ ನ್ಯೂಮರಿಕಲ್ಸ್ ನೋಡೋಣ. ಕ್ವಶನಲ್ಲೇ ಗೊತ್ತಾಗುತ್ತೆ ಆಸ್ಮೋಟಿಕ್ ಪ್ರೆಷರ್ ವ್ಯಾಲ್ಯೂ ಕೊಟ್ಟಿರ್ತಾರೆ, ಅದು ನೋಡಿದ ತಕ್ಷಣ ನೀವು ಐಡೆಂಟಿಫೈ ಮಾಡ್ಬೋದು. ಇದು ಆಸ್ಮೋಟಿಕ್ ಪ್ರೆಷರ್ ಕಾಲಿಗೇಟಿವ್ ಪ್ರಾಪರ್ಟಿ ಮೇಲೆ ಕೊಟ್ಟಿರುವಂಥ ನ್ಯೂಮರಿಕಲ್ಸ್ ಅಂತ ನೀವು ಈಸಿಯಾಗಿ ಐಡೆಂಟಿಫೈ ಮಾಡ್ಕೋಬೋದು ಕ್ವಶನ್ ಓದೋದ್ರಿಂದನೇ. ಓಕೆನಾ? ಈಗ ಡಾಟಾ ನೋಡೋಣ ಏನೇನು ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು. 200 cm³ ಆಫ್ ಅಕ್ವಸ್ ಸಲ್ಯೂಷನ್ ಅಂತ ಕೊಟ್ಟಿದ್ದಾನೆ. ಸೊ ಈಸಿಯಾಗಿ ಗೊತ್ತಾಗುತ್ತೆ 200 cm³ ಅಂದರೆ ಅರ್ಥ ಏನು, ಇಟ್ಸ್ ಎ ವಾಲ್ಯೂಮ್ ಕೊಟ್ಟಿದ್ದಾನೆ. ಸೊ ವಾಲ್ಯೂಮ್ಗೆ ಸಿಂಬಲು V, 200 cm³ ಅಂತ ಕೊಟ್ಟಿದ್ದಾರೆ. ಬಟ್ ನೆನ್ಪಿಟ್ಕೊಳ್ಳಿ, ವಾಲ್ಯೂಮ್ ಯಾವುದಲ್ಲಿ ಇರಬೇಕು, ಲೀಟ್ರಲ್ಲಿ ಇರಬೇಕಿತ್ತು. ಸೊ ml ಅಥವಾ cm³ ಕೊಟ್ಟಿದ್ದಾರೆ, ಅದನ್ನು ನಾವು ಲೀಟ್ರಿಗೆ ಕನ್ವರ್ಟ್ ಮಾಡ್ಕೊಳ್ಳೋಣ ಆಮೇಲೆ. ಓಕೆ, ನೆಕ್ಸ್ಟು ಕಂಟೈನ್ಸ್ 1.26 ಗ್ರಾಮ್ ಆಫ್ ದ ಪ್ರೋಟೀನ್ ಅಂತ ಕೊಟ್ಟಿದ್ದಾರೆ ನೋಡಿ. 1.26 ಗ್ರಾಮ್ ಆಫ್ ದ ಪ್ರೋಟೀನ್ ಅಂದರೆ ಅದೇನದು ವೆಯ್ಟ್ ಆಫ್ ದ ಸಲ್ಯೂಟ್ ಆಯಿತು ಅಲ್ವಾ. ಸೊ ವೆಯ್ಟ್ ಆಫ್ ದ ಸಲ್ಯೂಟಿಗೆ ಏನು ಸಿಂಬಲು W2, ಎಷ್ಟಪ್ಪ 1.26 ಗ್ರಾಮ್ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟು ದ ಆಸ್ಮೋಟಿಕ್ ಪ್ರೆಷರ್ ಆಫ್ ಸಚ್ ಸಲ್ಯೂಷನ್ ಅಟ್ 300 ಕೆಲ್ವಿನ್. ಇದೆಲ್ಲರಿಗೂ ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು. 300 ಕೆಲ್ವಿನ್ ಟೆಂಪ್ರೇಚರ್. ಸೊ T ಈಸ್ ಈಕ್ವಲ್ ಟು 300 ಕೆಲ್ವಿನ್ ಈಸ್ ಫೌಂಡ್ ಟು ಬಿ 2.57 ಇಂಟು 10⁻³ ಬಾರ್. ಅಂದರೆ ಪ್ರೆಷರ್, ಇದು ಆಸ್ಮೋಟಿಕ್ ಪ್ರೆಷರು. ಈ ಸಲ್ಯೂಷನ್ದು ಪ್ರೆಷರ್ ಎಷ್ಟಿದೆ ಅಂತ ಕೊಡ್ತಾ ಇದ್ದಾರೆ. ಆಸ್ಮೋಟಿಕ್ ಪ್ರೆಷರ್ ಅಂದರೆ ಪೈ ಕೊಟ್ಟಿದ್ದಾರೆ. ಆಸ್ಮೋಟಿಕ್ ಪ್ರೆಷರ್ಗೆ ಸಿಂಬಲ್ ಏನು, ಪೈ. ಸೊ ಪೈ ವ್ಯಾಲ್ಯೂ ಇಸ್ ಗಿವನ್ ಇಸ್ ಹೌ ಮಚ್, 2.57 ಇಂಟು 10⁻³ ಬಾರ್. ಓಕೆ, ಸೊ ಕ್ಯಾಲ್ಕುಲೇಟ್ ದ ಮೋಲಾರ್ ಮಾಸ್ ಆಫ್ ದ ಪ್ರೋಟೀನ್. ಪ್ರೋಟೀನ್ ಅನ್ನೋದೇನಿಲ್ಲಿ ಸಲ್ಯೂಟು. ಮೋಲಾರ್ ಮಾಸ್ ಕೇಳ್ತಾ ಇದ್ದಾರೆ. ಮೋಲಾರ್ ಮಾಸ್ಗೆ M, ಸಲ್ಯೂಟಿಗೆ 2. ಸೊ M2 ಇಸ್ ಎ ಕ್ವಶನ್ ಮಾರ್ಕ್. ಆಸ್ಮೋಟಿಕ್ ಪ್ರೆಷರ್ ಕೊಟ್ಟಾಗ ಮೋಲಾರ್ ಮಾಸ್ ಆಫ್ ದ ಸಲ್ಯೂಟ್ನ ಕಂಡುಹಿಡಿಯೋಕ್ಕೆ ನಾವು ಯೂಸ್ ಮಾಡೋ ಫಾರ್ಮುಲಾ ಬರೆಯೋಣ. ಓಕೆ, ಏನು ಫಾರ್ಮುಲಾ ಯೂಸ್ ಮಾಡ್ತೀವಿ, M2 ಇಸ್ ಈಕ್ವಲ್ ಟು W2 ಇಂಟು R ಇಂಟು T ಹೋಲ್ ಡಿವೈಡೆಡ್ ಬೈ ಪೈ ಇಂಟು V ಅಲ್ವಾ. ನೆಕ್ಸ್ಟ್ ಇಲ್ಲಿ ನೋಡಿ, ವಾಲ್ಯೂಮ್ ಯಾವುದಲ್ಲಿದೆ, cm³ಇದೆ, ಲೀಟ್ರಲ್ಲಿ ಇಲ್ಲ. ಕನ್ವರ್ಟ್ ಮಾಡ್ಕೋಬೇಕು ಅಂದರೆ ಇದನ್ನು ಡಿವೈಡೆಡ್ ಬೈ 1000 ಮಾಡಬೇಕು, ಅಥವಾ ಇಲ್ಲಿ ಇಂಟು 1000 ಮಾಡ್ಕೊಳ್ಳೋಣ. 10⁻+3 ಬರ್ಕೋತೇನೆ. ಈಗ W2 ಎಷ್ಟಿದೆ, 1.26 ಆಯಿತು. R ಏನು ಮಾಡೋದು ಸರ್, R ಇಸ್ ಎ ಗ್ಯಾಸ್ ಕಾನ್ಸ್ಟೆಂಟ್ ಅಲ್ವಾ. R ವ್ಯಾಲ್ಯೂ ಎಷ್ಟಾಗುತ್ತೆ, 0.0821 ಲೀಟರ್ ಬಾರ್ ಪರ್ ಕೆಲ್ವಿನ್ ಪರ್ ಮೋಲ್. ಓಕೆನಾ? ಸೊ ಅಟ್ಮಾಸ್ಫಿಯರ್ ಕೊಟ್ಟಾಗಲೂ ನಿಮಗೆ ಇದೇ ಆನ್ಸರ್ ಬರುತ್ತೆ. R ವ್ಯಾಲ್ಯೂ ಇದೇ ತೊಗೋಬೇಕು, 0.082 ತೊಗೋಬೇಕಲ್ವಾ. ಸೊ ಅದನ್ನು ಹಾಕೋಣ. ಇದು 1.26 ಗ್ರಾಮ್ ಆಯಿತು. ಯೂನಿಟ್ಗಳು ನೋಡ್ಕೊಂಬಿಡಿ. ಆರ್ದು ವ್ಯಾಲ್ಯೂ ಎಷ್ಟಿದೆ, 0.0821. ಓಕೆ, ಲೀಟರ್ ಬಾರ್ ಪರ್ ಮೋಲ್ ಪರ್ ಕೆಲ್ವಿನ್ ಅಂತಿದೆ. ಓಕೆ, ಇಂಟು R ಆಯಿತು. ನೆಕ್ಸ್ಟು ಟೆಂಪ್ರೇಚರ್ ಎಷ್ಟಿದೆ, 300 ಕೆಲ್ವಿನ್ ಅಂತಿದೆ, ಇಂಟು 10⁻+3 ಹೋಲ್ ಡಿವೈಡೆಡ್ ಬೈ ಪೈ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ, ಆಸ್ಮೋಟಿಕ್ ಪ್ರೆಷರ್ 2.57 ಇಂಟು 10⁻³ ಬಾರ್
ಓಕೆನಾ. ಸೊ ವಾಲ್ಯೂಮ್ ಎಷ್ಟಲ್ಲಿದೆ 200. ಈಗ ಅದೇನಾಯಿತು, ನಾವು ಇಲ್ಲಿ ಇಂಟು 1000 ಮಾಡಿರೋದ್ರಿಂದ ಈ ಸೆಂಟಿಮೀಟರ್ ಕ್ಯೂಬ್ ಅನ್ನೋದೇನಾಗುತ್ತೆ, ಲೀಟರ್ ಆಗುತ್ತೆ. ಸರಿನಾ. ಈಗ ನೋಡಿ, ಲೀಟರ್ ಲೀಟರ್ ಕ್ಯಾನ್ಸಲ್ ಆಯಿತು, ಬಾರ್ ಬಾರ್ ಕ್ಯಾನ್ಸಲ್ ಆಯಿತು, ಪರ್ ಕೆಲ್ವಿನ್ ಕೆಲ್ವಿನ್ ಕ್ಯಾನ್ಸಲ್ ಆಯಿತು. ಈಗ ಯೂನಿಟ್ ಉಳಿಯೋದೇನು ಹೇಳಿ, ಗ್ರಾಮ್ ಪರ್ ಮೋಲ್ ಉಳಿಯುತ್ತೆ. ಅರ್ಥ ಆಯ್ತಾ. 603.77 ಇಂಟು 10⁻²² ಗ್ರಾಮ್ ಪರ್ ಮೋಲ್ ಬರುತ್ತೆ. ಇಷ್ಟು ಆನ್ಸರ್ ಬರುತ್ತೆ ನಿಮಗೆ. ಮೋಲಾರ್ ಮಾಸ್ ಆಫ್ ದ ಸಲ್ಯೂಟ್ ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ ಯು ವಿಲ್ ಗೆಟ್ ಇಟ್ ದಿಸ್ ಮಚ್ ಆನ್ಸರ್. ಅರ್ಥ ಆಯ್ತಾ. ಯೂನಿಟ್ ಹೇಗೆ ಬಂದು ಅಂತ ಗೊತ್ತಾಯ್ತಲ್ವ. ಸೊ ಸಿಂಪ್ಲಿಫಿಕೇಷನ್ನ ಹಾಗೆ ಮಾಡಿ, ವಿತೌಟ್ ಕ್ಯಾಲ್ಕುಲೇಟರ್ ಟ್ರೈ ಮಾಡಿ, ಈಸಿ ಇದೆ, ಮಾಡ್ಬೋದು. ಓಕೆನಾ. ಹಾಗೆ ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ. ಡಿಯರ್ ಸ್ಟೂಡೆಂಟ್ಸ್, ಈಗ ಲಾಸ್ಟ್ ಪ್ರಾಬ್ಲಮ್ ನೋಡಿ, ಆಸ್ಮೋಟಿಕ್ ಪ್ರೆಷರ್ ಮೇಲೆ ಮತ್ತು ಕಾಲಿಗೇಟಿವ್ ಪ್ರಾಪರ್ಟೀಸ್ ಮೇಲೆ. ಎ ಸೊಲ್ಯೂಷನ್ ಪ್ರಿಪೇರ್ಡ್ ಬೈ ಡಿಸಾಲ್ವಿಂಗ್ 8.95 milligram ಆಫ್ ಜೀನ್ ಫ್ರಾಗ್ಮೆಂಟ್. 8.95 milligram ಅಂತ ಕೊಡ್ತಾ ಇದ್ದಾರೆ. ಅಂದರೆ ಅದು ವೆಯ್ಟ್ ಆಫ್ ದ ಸಲ್ಯೂಟ್ ಆಯಿತು. ವೆಯ್ಟ್ ಆಫ್ ದ ಸಲ್ಯೂಟಿಗೆ ಸಿಂಬಲ್ W2. ಬಟ್ ಇಲ್ಲಿ ಸ್ವಲ್ಪ ಹುಷಾರಾಗಿರಿ, ಏನಂದರೆ 8.95 milligram ಅಂತ ಕೊಟ್ಟಿದ್ದಾರೆ, ಗ್ರಾಮಲ್ಲಿ ಕೊಟ್ಟಿಲ್ಲ. ಸೊ ಗ್ರಾಮಲ್ಲಿ ಕೊಟ್ಟಿದ್ರೆ ನೀವು ಡೈರೆಕ್ಟಾಗಿ ಹಾಕೋಬೋದಿತ್ತು. ಅವರು ಮಿಲಿಗ್ರಾಮ್ ಅಂತ ಕೊಟ್ಟಿರೋದ್ರಿಂದ ಅದನ್ನು ಕನ್ವರ್ಟ್ ಮಾಡ್ಕೊಳ್ಳಿ. ಮಿಲಿ ಅಂದರೆ ಎಷ್ಟಾಗುತ್ತೆ, ಗ್ರಾಮ್ ಕನ್ವರ್ಟ್ ಮಾಡಬೇಕು ಅಂದರೆ 10⁻³ ಗ್ರಾಮ್ ಅಲ್ವಾ. ಮಿಲಿಯನ್ ಜಾಗದಲ್ಲಿ 10⁻³ ಹಾಕೊಂಡ್ರೆ ಅದು ಗ್ರಾಮ್ ಆಗುತ್ತೆ ಅಲ್ವಾ. ಇದೊಂದು ಚೇಂಜಸ್ ನೋಡ್ಕೋಬೇಕು. ನೆಕ್ಸ್ಟು, ಬಟ್ ಗ್ರಾಮಲ್ಲಿ ಕೊಟ್ಟಿದ್ರೆ ನೀವೇನು ಕನ್ವರ್ಷನ್ ಮಾಡೋದು ಬೇಡ. ಮಿಲಿಗ್ರಾಮಲ್ಲಿ ಕೊಟ್ಟಿದ್ರೆ ಈ ಥರ ಚೇಂಜಸ್ ಮಾಡ್ಕೊಳ್ಳಿ. ಟು ಫಾರ್ಮ್ 35 ml ಆಫ್ ದ ಸೊಲ್ಯೂಷನ್, ಅಂದರೆ ವಾಟ್ರಲ್ಲಿ ಇಷ್ಟು ಮಿಲಿಗ್ರಾಮ್ ಜೀನ್ ಫ್ರಾಗ್ಮೆಂಟನ್ನು ಹಾಕಿ ಒಂದು ಸೊಲ್ಯೂಷನ್ ಫಾರ್ಮ್ ಮಾಡಿದ್ದಾರೆ. ಎಷ್ಟು ml ಸೊಲ್ಯೂಷನ್ ಇದೆ, ಅದು 35 ml ಸೊಲ್ಯೂಷನ್ ಇದೆ ಅಂತೆ. ಅಂದರೆ ಅದು ವಾಲ್ಯೂಮ್ ಆಯಿತು. ಸೊ ವಾಲ್ಯೂಮ್ ಈಸ್ ಹೌ ಮಚ್, 35 ml ವಾಲ್ಯೂಮ್ ಕೊಟ್ಟಿದ್ದಾರೆ. ಓಕೆ. ನೆಕ್ಸ್ಟ್, ದ ಆಸ್ಮೋಟಿಕ್ ಪ್ರೆಷರ್ ಆಫ್ ದ ಸೊಲ್ಯೂಷನ್ ಅಟ್ 25 ಡಿಗ್ರಿ ಸೆಲ್ಸಿಯಸ್. ಅಂದರೆ ಅದು ಟೆಂಪ್ರೇಚರ್ ಅಲ್ವಾ. ಟೆಂಪ್ರೇಚರ್ 25 ಡಿಗ್ರಿ ಸೆಲ್ಸಿಯಸ್. ಬಟ್ ನಾವೇನು ಮಾಡಬೇಕು, ಅದನ್ನು ಕೆಲ್ವಿನಿಗೆ ಕನ್ವರ್ಟ್ ಮಾಡ್ಕೋಬೇಕು. ಕೆಲ್ವಿನಿಗೆ ಕನ್ವರ್ಟ್ ಮಾಡ್ಕೋಬೇಕು ಅಂದರೆ +273 ಮಾಡಿ. +273 ಮಾಡಿದ್ರೆ ಯು ವಿಲ್ ಗೆಟ್ 298 ಕೆಲ್ವಿನ್ ಬರ್ತದೆ. ಅರ್ಥ ಆಯ್ತಾ. ಆ್ಯಂಡ್ ದಿಸ್ ಇಸ್ ಆಸ್ಮೋಟಿಕ್ ಪ್ರೆಷರ್. ಆಸ್ಮೋಟಿಕ್ ಪ್ರೆಷರ್ ಎಷ್ಟು ಕೊಟ್ಟಿದ್ದಾರೆ, π = 4.4 ಇಂಟು 10⁻⁴ ಅಟ್ಮಾಸ್ಫಿಯರ್. ಓಕೆನಾ. ಆ್ಯಂಡ್ ಆರ್ ವ್ಯಾಲ್ಯೂ ನಿಮಗೆ ಗೊತ್ತಿದೆ 0.0821. 0.0821. ಎಗೇನ್ ಅಲ್ಲಿ ಬಾರ್ ಲೀಟರ್ ಪರ್ ಕೆಲ್ವಿನ್ ಪರ್ ಮೋಲ್ ಅಂತ ಬರ್ದ್ವಲ್ಲ, ಇಲ್ಲೂ ಹಾಗೆ ಅಟ್ಮಾಸ್ಫಿಯರ್. ಓಕೆನಾ. ಅಟ್ಮಾಸ್ಫಿಯರ್ ಲೀಟರ್ ಪರ್ ಕೆಲ್ವಿನ್ ಪರ್ ಮೋಲ್ ಹಾಕೊಳ್ಳಿ. ನಿಮಗೆ ಯೂನಿಟ್ ಎಲ್ಲ ಹಾಕೊಂಡು ಕ್ಯಾನ್ಸಲ್ ಮಾಡಿದಾಗ ಮೋಲಾರ್ ಮಾಸ್ಗೆ ಗ್ರಾಮ್ ಪರ್ ಮೋಲೆ ಬರ್ತದೆ. ಓಕೆನಾ. ಈಗ ಫಾರ್ಮುಲಾ ಬರೆಯೋಣ. ಮೋಲಾರ್ ಮಾಸ್ ಆಫ್ ದ ಸಲ್ಯೂಟನ್ನು ಕಂಡುಹಿಡಿಯಬೇಕು. ಅದಕ್ಕೇನು ಫಾರ್ಮುಲಾ, W2 ಮೋಲಾರ್ ವೆಯ್ಟ್ ಆಫ್ ದ ಸಲ್ಯೂಟ್ ಇಂಟು R ಇಂಟು T, ಮತ್ತು ವಾಲ್ಯೂಮು ml ಇದೆ, ಅದನ್ನು ಲೀಟ್ರ್ ಮಾಡ್ಕೋಬೇಕು. ಅದಕ್ಕೆ +3, 10⁻+3 ಡಿವೈಡೆಡ್ ಬೈ π ಇಂಟು V ಅಲ್ವೇನ್ರಪ್ಪ. ಸೊ W2 ಎಷ್ಟಿದೆ, 8.95 ಇಂಟು 10⁻³ R ವ್ಯಾಲ್ಯೂ 0.0821, temperature 298 into 10⁻+3 all divided by pi value 4.4 into 10⁻⁻4 into volume is how much, 35. ಓಕೆನಾ. ಸೊ ಯೂನಿಟ್ ಗ್ರಾಮ್ ಪರ್ ಮೋಲೆ ಬರುತ್ತೆ. ನನ್ನ ಪ್ರೀವಿಯಸ್ ಪ್ರಾಬ್ಲಮಲ್ಲಿ ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡಿ ಕ್ಯಾನ್ಸಲ್ ಮಾಡಿ ಹೇಗೆ ಗ್ರಾಮ್ ಪರ್ ಮೋಲ್ ಬರುತ್ತೆ ಅಂತ ನಾನು ತೋರಿಸ್ಕೊಟ್ಟಿದ್ದೀನಿ. ನೀವು ಅದೇ ರೀತಿ ಹಾಕ್ಕೊಂಡು ವೆರಿಫೈ ಮಾಡ್ಕೋಬೋದು, ಗ್ರಾಮ್ ಪರ್ ಮೋಲೆ ಬರ್ತದೆ. ಸೊ ಇದನ್ನು ನಾವು ಸಿಂಪ್ಲಿಫೈ ಮಾಡಿದ್ರೆ, ನಾನು ಹೇಳ್ಕೊಟ್ಟಿರೋ ಟೆಕ್ನಿಕ್ಸಲ್ಲಿ ನೀವು ಸಿಂಪ್ಲಿಫೈ ಮಾಡಿದ್ರೆ ನಿಮ್ಗೆ ಆನ್ಸರು 142.1 ಇಂಟು 10⁻+2 ಗ್ರಾಮ್ ಪರ್ ಮೋಲ್. ಇಷ್ಟು ಆನ್ಸರು ಬರ್ತದೆ ನಿಮಗೆ, ಮೋಲಾರ್ ಮಾಸ್ ಆಫ್ ದ ಸಲ್ಯೂಟು. ನೀವು ಪ್ರಾಕ್ಟೀಸ್ ಮಾಡಿ. ಸೊ ತುಂಬ ಪ್ರಾಬ್ಲಮ್ಸ್ ನಾನು ಮಾಡಿದ್ದೀನಿ. ನೀವು ಒಂದಷ್ಟು ಪ್ರಾಬ್ಲಮ್ಸನ್ನು ವಿತೌಟ್ ಕ್ಯಾಲ್ಕುಲೇಟ್ರು ವರ್ಕೌಟ್ ಮಾಡಿ, ಮತ್ತು ಕ್ಯಾಲ್ಕುಲೇಟ್ರನ್ನು ಯೂಸ್ ಮಾಡಿ ವೆರಿಫೈ ಮಾಡ್ಕೊಳ್ಳಿ ನಿಮ್ಮ ಆನ್ಸರ್ಸನ್ನು. ಅರ್ಥ ಆಯ್ತಾ. ಡಿಯರ್ ಸ್ಟೂಡೆಂಟ್ಸ್, ಇವತ್ತಿನ ಕ್ಲಾಸಲ್ಲಿ ನಾವು ಕಾಲಿಗೇಟಿವ್ ಪ್ರಾಪರ್ಟೀಸ್ ಮೇಲೆ ಬರುವಂಥ ವೆರಿ ಇಂಪಾರ್ಟೆಂಟ್, ನಿಮ್ಮ ಬೋರ್ಡ್ ಎಕ್ಸಾಮಿಗೆ ಕಂಪಲ್ಸರಿಲಿ ಬರುವಂತಹ ನ್ಯೂಮರಿಕಲ್ಸ್ನ, ಮೋಲಾರ್ ಮಾಸ್ ಆಫ್ ಸಲ್ಯೂಟ್ನ ಕ್ಯಾಲ್ಕುಲೇಟ್ ಮಾಡುವಂಥ ನ್ಯೂಮರಿಕಲ್ಸ್ನ ಸಾಲ್ವ್ ಮಾಡಿದ್ದೀವಿ.
ನಿಮಗೆ ಈ ವಿಡಿಯೋ ಇಷ್ಟ ಆಗ್ತಿದ್ರೆ, ಕ್ಲಾಸಸ್ ಇಷ್ಟ ಆಗ್ತಿದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಪದೇ ಪದೇ ಹೇಳ್ತಾ ಇರ್ತೀವಿ ಪ್ರತಿ ಕ್ಲಾಸಲ್ಲಿ. ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಿಮ್ಮ ಕಂಟಿನ್ಯೂಟಿ ಮೇಂಟೈನ್ ಮಾಡೋಕ್ಕೆ, ಆ ಲೆಕ್ಚರ್ಸ್ನ ಅಥವಾ ಪಾಠಗಳನ್ನ ಕಂಟಿನ್ಯೂಟಿ ಮೇಂಟೈನ್ ಮಾಡೋಕ್ಕೆ ಈಸಿ ಆಗುತ್ತೆ. ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಈ ವಿಡಿಯೋಗಳನ್ನ ಶೇರ್ ಮಾಡಿ. ಓಕೆನಾ? ಥ್ಯಾಂಕ್ ಯು.